ನಮಸ್ಕಾರ ಸ್ನೇಹಿತರೆ ಜಿ ಕೆ ಪ್ರಶ್ನೆಗಳ ಸರಣಿಯನ್ನು ಮಾಡ್ತಾ ಇದ್ದೀವಿ ಫಾರ್ ಅಪ್ಕಮಿಂಗ್ ಎಕ್ಸಾಮ್ಸ್ಗೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಟು ಪರಿಸರ ವಿಜ್ಞಾನ ಎನ್ವೈರನ್ಮೆಂಟಲ್ ಸ್ಟಡೀಸ್ ಬಗ್ಗೆ. ಎಕ್ಸಾಮ್ ಅಲ್ಲಿ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ, ಯಾಕಂತಂದ್ರೆ ಎನ್ವೈರನ್ಮೆಂಟಲ್ ಸ್ಟಡೀಸ್ ನಮಗೆ ಕೇಳ್ತಾನೆ. ಓಕೆ ಫೈನ್, ಅರ್ಥ ಆಗ್ತಿದೆಯಲ್ಲ? ಎಸ್, ಒಂದ್ ಸೆಕೆಂಡ್. ಎಸ್, ಬನ್ನಿ. ಈಗ ಎನ್ವೈರನ್ಮೆಂಟಲ್ ಸೈನ್ಸ್ ಅಲ್ಲಿ ನಮಗೆ ಜಿ ಕೆ ಪ್ರಶ್ನೆಗಳು ಬರುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ವಿಡಿಯೋ ಕೂಡ ಮಾಡಿದೀವಿ. ಓಕೆ, ನಮ್ಮ ಪ್ಲೇಲಿಸ್ಟ್ಗೆ ಹೋದ್ರೆ ಜಿ ಕೆ ಸೀರೀಸ್ ಅಲ್ಲಿ ಸಿಗುತ್ತೆ ನಿಮಗೆ. ಎನ್ವೈರನ್ಮೆಂಟ್ಗೆ ಸಂಬಂಧಪಟ್ಟಂತೆ ಇದೆ, ಮತ್ತೆ ಗ್ರಾಮೀಣಾಭಿವೃದ್ಧಿ ಆಗಿರ್ಬೋದು, ಇತಿಹಾಸ, ಭೂಗೋಳ ಎಲ್ಲ. ಲಿಂಕ್ಸ್ ನ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೇನೆ ಪ್ಲೇಲಿಸ್ಟ್. ಹಾಗೆ ನಮ್ಮ ಟೆಲಿಗ್ರಾಮ್ ಮತ್ತೆ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ ಮಾಡ್ಕೊಳ್ಳಿ, ಅಲ್ಲೂ ಕೂಡ ನಾವು ಲಿಂಕ್ಸ್ ಗಳಿದೆ, ಅಲ್ಲೂ ಕೂಡ ನಾವು ಶೇರ್ ಮಾಡ್ತೀವಿ. ನಮಸ್ಕಾರ ಸರ್, ವೆಲ್ಕಮ್ ಆಲ್, ವೆಲ್ಕಮ್, ವೆರಿ ಗುಡ್ ಮಾರ್ನಿಂಗ್. ಸ್ಟಾರ್ಟ್ ಮಾಡೋಣ ಕ್ಲಾಸ್ ನ. ಡೈರೆಕ್ಟ್ ಕ್ವಶನ್ಸ್ ಬರ್ತೀನಿ. ಇತ್ತೀಚೆಗೆ ಬಂದಿರತಕ್ಕಂಥ ಕ್ವಶನ್ಸ್ ಗಳೇ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಗಳು, ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ ಅಂಡ್ ನ್ಯಾಚುರಲ್ ರಿಸೋರ್ಸಸ್, IUCN ನಿಮ್ಗೆ ಗೊತ್ತಿದೆ, ರೆಡ್ ಬುಕ್ ಅಂತ ಕರಿತೀವಿ ಅಲ್ಲ ಸರ್. ಇದರಿಂದ ಪ್ರಕಟಿಸಿದ ರೆಡ್ ಡೇಟಾ ಪುಸ್ತಕಗಳು ಇದನ್ನು ಒಳಗೊಂಡಿರುವ ಪಟ್ಟಿಯಾಗಿದೆ. IUCN ಏನಿದೆ, ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ ಅಂತ ಕರಿತೀವಿ. ಇದರಲ್ಲಿ ಏನಿರುತ್ತೆ ಅಂತ ಇಲ್ಲಿ ನೋಡಿ, 3 ಆಪ್ಷನ್ಸ್ ಇದೆ. ಜೀವ ವೈವಿಧ್ಯತೆಯ ಅಪಾಯದ ಸ್ಥಳಗಳಲ್ಲಿರುವ ಸ್ಥಳೀಯ ಸಸ್ಯ ಮತ್ತು ಪ್ರಾಣಿಗಳ ಪ್ರಭೇದಗಳಿರುತ್ತದೆ. ಪರಿಗಣಿತ ಸಸ್ಯ ಮತ್ತು ಪ್ರಾಣಿ ಪ್ರಭೇದಗಳು. ಇಲ್ಲಿ ಗೊತ್ತಾಗಲಿ, ಇಂಗ್ಲಿಷ್ ನೋಡ್ಕೊಳ್ಳಿ. ಥ್ರೀಟನ್ ಪ್ಲಾಂಟ್ಸ್, ಥ್ರೀಟನ್, ಎಂಡೇಂಜರ್ಡ್ ಅಂತೆಲ್ಲ ಕರಿತೀವಲ್ಲ. ಎಸ್, ಇಲ್ಲಿ ಅಪಾಯದ ಸ್ಥಳಗಳಲ್ಲಿರುವ ಅಂತ ಕೇಳಿದ್ದೇನೆ, ಅಂದ್ರೆ ಎಂಡೆಮಿಕ್. ಓಕೆ, ಎಂಡೆಮಿಕ್ ಪ್ಲಾಂಟ್ ಅಂಡ್ ಅನಿಮಲ್ಸ್ ಅಂತಿದೆ. ಫೈನ್. ಇಲ್ಲಿ ವಿವಿಧ ಪ್ರದೇಶಗಳಲ್ಲಿರುವ ಕನ್ಸರ್ವೇಷನ್ ಆಫ್ ನೇಚರ್ ಅಂಡ್ ನ್ಯಾಚುರಲ್ ರಿಸೋರ್ಸ್ ನಲ್ಲಿರುವ ಸಂರಕ್ಷಿತ ಸ್ಥಳಗಳು ಕೊಟ್ಟಿನ ಸೈಟ್ಸ್. ಓಕೆ, ನಾವು ಏನು ನ್ಯಾಚುರಲ್ ನೇಚರ್ ನೋಡಿ, ಇದು ಒಂದ್ ಸೆಕೆಂಡ್, ಯುನೆಸ್ಕೋ ಸೈಟ್ಸ್ ಅಂತ ಕರಿತೀವಲ್ಲ, ಹಂಗೆ ಪ್ರೊಟೆಕ್ಟೆಡ್ ಸೈಟ್ಸ್ ಕನ್ಸರ್ವೇಷನ್ಸ್ ಕೂಡ ಇದರಲ್ಲಿ ಇರುತ್ತೆ ಅಂತ ಕೇಳಿದ್ದಾನೆ. ಸೊ ಯಾವ ಆಪ್ಷನ್ಸ್ ಕರೆಕ್ಟ್ ನೋಡಿ? ದಿಸ್ ಇಸ್ ರಾಂಗ್. ಇಲ್ಲಿ ಯಾವ್ದೇ ಸ್ಥಳಗಳ ಒಂದು ಇದಿರಲ್ಲ, ಏನಿರುತ್ತೆ ಇಲ್ಲಿ? ಸಸ್ಯಗಳು, ಪ್ರಾಣಿಗಳು ಮತ್ತೆ ಫಂಗೈ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಆಪ್ಷನ್ ಎ ಇಸ್ ಆಲ್ಸೋ ರಾಂಗ್. ಯಾಕಂದ್ರೆ ಎಂಡೆಮಿಕ್ ಪ್ಲಾಂಟ್ಸ್ ಒಂದೇ ಅಲ್ಲ ಅಲ್ಲಿ. ಎಂಡೆಮಿಕ್ ಅಂದ್ರೆ ಸ್ಥಳೀಯಲ್ಲಿ ಇರ್ತಕ್ಕಂಥ, ನಶಿಸಿ ಹೋಗ್ತಾ ಇರ್ತಕ್ಕಂಥದ್ದು ಮಾತ್ರ ಅಂತಲ್ಲ, ಅದು ಎಲ್ಲಾ ಒಂದು ಇದು. ಈಗ ಇದರಲ್ಲಿ ಸಸ್ಯ ಪ್ರಾಣಿ ಪ್ರಭೇದಗಳು ಥ್ರೀಟನ್ಡ್ ಅಂತಿದೆಯಲ್ಲ, ಆಪ್ಷನ್ ಬಿ ಮಾತ್ರ ಕರೆಕ್ಟ್ ಇಲ್ಲಿ. ಓಕೆ, ಬರೀ ಎಂಡೆಮಿಕ್ ಪ್ಲಾಂಟ್ಸ್ ಅಂಡ್ ಅನಿಮಲ್ ಸ್ಪೀಶೀಸ್ ಪ್ರೆಸೆಂಟ್ ಇನ್ ದ ಬಯೋಡೈವರ್ಸಿಟಿ ಹಾಟ್ ಸ್ಪಾಟ್, ಅಂದ್ರೆ ಜೈವ ವೈವಿಧ್ಯದ ಹಾಟ್ ಸ್ಪಾಟ್ ಅಲ್ಲಿ ಇರೋದಂತಲ್ಲ. ಇಲ್ಲಿ ಬರೀ ಅದ್ರಲ್ಲಿ ಮಾತ್ರ ಇರ್ಬೇಕು, ಹಾಟ್ ಸ್ಪಾಟ್ ಗಳಲ್ಲಿ ಇರಬೇಕು ಅಂತೇನಲ್ಲ. ಇಲ್ಲೇನಿದೆ, ಎಲ್ಲಿ ಬೇಕಾದ್ರೂ ಇರ್ಬೋದು. ಓಕೆ, ಅದು ಹಾಟ್ ಸ್ಪಾಟ್ ಅಲ್ಲಾರೋ ಆಗಿರ್ಲಿ, ಅಥವಾ ಯಾವ್ದಾದ್ರು ಕನ್ಸರ್ವೇಷನ್ ಆಫ್ ನ್ಯಾಚುರಲ್ ರಿಸೋರ್ಸಸ್ ಆರೋ ಆಗಿರ್ಲಿ. ಬಟ್ ಥ್ರೀಟನ್ ಅದು ಏನೋ ನಶಿಸ್ತಾ ಇರಬೇಕು. ಎಂತದ್ದು? ಯಾವುದು? ಪ್ರಾಣಿ, ಸಸ್ಯ ಮತ್ತು ಫಂಗೈ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನೋಡಿ, ಇಟ್ ಈಸ್ ಎ ಬುಕ್ ಆಫ್ ಪಬ್ಲಿಕ್ ಡಾಕ್ಯುಮೆಂಟ್ ವೇರ್ endangered rare species of plants, animals and fungi. This is very important. Plants, animals and fungi. Okay, so ಇದು ಗೊತ್ತಿರಬೇಕು. ಅಂಡ್ ಆಲ್ಸೋ ಎಂಡೇಂಜರ್ಡ್ ಅಥವಾ ಇದನ್ನ ನಾವು ವಿಧಗಳು ಮಾಡ್ತೀವಿ. ಅಂದ್ರೆ 9 ಕ್ಯಾಟಗರಿ ಮಾಡ್ತೀವಿ. ಇಲ್ಲಿ ಕೊಟ್ಟಿದೆ ನೋಡಿ, ಇಲ್ಲೂ ಇದೆ ನೋಡಿ. ನಾಟ್ ಎವ್ಯಾಲ್ಯುಯೇಟೆಡ್, ಡೇಟಾ ಡಿಫಿಷಿಯನ್ಸಿ, ಲೀಸ್ಟ್ ಕನ್ಸರ್ನ್, ನಿಯರ್ ಥ್ರೀಟೆಂಡ್, ವಲ್ನರಬಲ್, ಎಂಡೇಂಜರ್ಡ್, ಕ್ರಿಟಿಕಲಿ ಎಕ್ಸ್ಟಿಂಕ್ಟ್ ಅಂತ ನಾವು ಮಾಡ್ತೀವಿ. ಓಕೆ, ಸೊ ಇಲ್ಲಿ ಬಿ ಮಾತ್ರ ಕರೆಕ್ಟ್. ನೋಡಿ, ಆಪ್ಷನ್ಸ್ ಗಳಲ್ಲಿ ನಿಮಗೆ ಒಂದೊಂದು ಇಲ್ಲಿ ನೋಡಿ, ಬಯೋಡೈವರ್ಸಿಟಿ ಹಾಟ್ ಸ್ಪಾಟ್ ಮಾತ್ರನ ಅಲ್ಲ, ಇದು ಸೈಟ್ಸ್ ಗಳು ಅಂದ್ರೆ ಎಲ್ಲಾ ಸ್ಥಳಗಳನ್ನ ಅಲ್ಲ. ಸೊ ಅಷ್ಟೇ, ಸಿಂಪಲ್. ಸೊ ಅಲ್ಲಿಗೆ ಯಾವ್ದು ಕರೆಕ್ಟ್? ಬಿ ಮಾತ್ರ ಕರೆಕ್ಟ್. ಸೊ ನೆಕ್ಸ್ಟ್ ಬರ್ತೇನೆ. ಹೆಚ್ಚಿನ ಅಂಶದ ಸುಣ್ಣ ಕ್ಷಾರಗಳಿಂದಾಗಿ ಮಣ್ಣು ಮರಳಾಗಿದೆ. ನೋಡಿ, ಕ್ಲೀನ್ ಆಗಿ ಓದಿ. ಒಂದೊಂದು ಸೆಂಟೆನ್ಸ್ ಕೂಡ ವೆರಿ ಇಂಪಾರ್ಟೆಂಟ್, ವರ್ಡ್ ಕೂಡ ಇಂಪಾರ್ಟೆಂಟ್. ಆದರೆ ಸಾರ್ವಜನಿಕ ಮತ್ತು ಇತರೆ ಖನಿಜ ಪೋಷಕಾಂಶಗಳಿಂದ ವಂಚಿತವಾಗಿದೆ. ಅಂತರ್ಜಲ ಚೌಳಾಗಿದೆ. ಕೆಲವು ಮೀಟರ್ ಆಳದಲ್ಲಿ ಭೂಜಲ ಮಟ್ಟ ಇದೆ ಮತ್ತು ಅಲ್ಲಿನ ಉಷ್ಣತೆ ಸಾಮಾನ್ಯವಾಗಿದೆ. ಆ ಕಾಡುಗಳು ಸಹಜವಾಗಿ ಬೆಳೆದ ಸಸ್ಯಗಳು ಕಸೌರಿನ, ಬ್ಯೂರಾಸನಸ್, ಫಿನಿಕ್ಸ್, ಮನಿಲ್ಕಾರ, ಕ್ಯಾಲೋಫೈಲಮ್, ಪೆಂಡಾನಸ್ಟೆಸ್ಪಿಸಿಯಾ, ಕೋಕೋಸ್, ಸ್ಟಿಫಿನ್ಫಿಕ್ಸ್ ಮತ್ತು ಬಳ್ಳಿ ಗಿಡಗಂಟಿಗಳು ಅಂತಹ ಕಾಡುಗಳನ್ನು ಡ್ಯಾಶ್ ಅನ್ನುತ್ತಾರೆ. ನೋಡಿ ಹಿಂಗಿದೆ. ಇದು ಯಾವ ರೀತಿ ಉದಾಹರಣೆ ಕೂಡ ಕೊಟ್ಟಿದ್ದಾನೆ, ಈ ರೀತಿಯ ಒಂದು ಸಸ್ಯಗಳು ಬೆಳೀತವೆ ಇಲ್ಲಿ ಅಂತ. ಮ್ಯಾಂಗ್ರೋವ್ ಕಾಡುಗಳು ಅಂತ ತುಂಬಾ ಜನ ಹಾಕ್ತೀರಾ, ರಾಂಗ್. ಯಾಕೆ ಮ್ಯಾಂಗ್ರೋವ್ ಕಾಡು ಅಲ್ಲ? ಜೌಗು, ಫುಲ್ ಜೌಗು ಆಗಿದೆ, ದಟ್ ಇಸ್ ಮ್ಯಾಂಗ್ರೋವ್. ಜೌಗು, ಇಲ್ಲಿ ಜೌಗು ನೋಡಿ, ಇಲ್ಲಿ ಹೆಚ್ಚಿನ ಅಂಶದ ಸುಣ್ಣ ಮತ್ತು ಕ್ಷಾರಗಳಿಂದ ಮಣ್ಣು ಮರಳಾಗಿದೆ. ಆದರೆ ಸಾರ್ವಜನಿಕ ಮತ್ತು ಇತರ
ಪೋಷಕಾಂಶಗಳಿಂದ ವಂಚಿತ ಆಗಿದೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇದು ನೋಡಿದ ತಕ್ಷಣ ಹೇಳ್ಬೋದು, ಏನಂತ ಹೇಳ್ಬೋದು, ಇದು ನಮ್ಗೆ ಕರಾವಳಿ ತೀರದ ಬಗ್ಗೆ ಮಾತಾಡ್ತಾರೆ. ಕರಾವಳಿ ತೀರ ಅಂದ್ರೆ ಬೀಚ್ ಫಾರೆಸ್ಟ್. ಇದೆಲ್ಲ ದಿಸ್ ಬೀಚ್ ಫಾರೆಸ್ಟ್ ಸಸ್ಯಗಳು. ಬ್ರಾಕಿಶ್ ವಾಟರ್ ಇರುತ್ತೆ, ಓನ್ಲಿ ಫ್ಯೂ ಡ್ರಾಪ್ಸ್. ಆ ಬೀಚ್ ಹತ್ರ ಸ್ವಲ್ಪ ಕೆಳಗೆ ಮಾತ್ರ ನಮ್ಗೆ ನೀರು ಸಿಗುತ್ತೆ. ಇಟ್ ಇಸ್ ಎ ಬೀಚ್ ಫಾರೆಸ್ಟ್, ಬೀಚ್ ಕಾಡುಗಳು. ಓಕೆ, ನೆಕ್ಸ್ಟ್ ಬರ್ತೇನೆ. ನೈಸರ್ಗಿಕ ಕೃಷಿಯ ಶೂನ್ಯ ಅಯವ್ಯಯದ ಮುಖ್ಯ ಉದ್ದೇಶವೇನು? ನ್ಯಾಚುರಲ್ ಫಾರ್ಮಿಂಗ್ ಏನು ಮುಖ್ಯ ಉದ್ದೇಶ? ನ್ಯಾಚುರಲ್ ಫಾರ್ಮಿಂಗ್ ಅಂದ್ರೆ ಏನು? ಅಂದ್ರೆ ಯಾವುದೇ ರಾಸಾಯನಿಕ ಪದಾರ್ಥಗಳನ್ನು ಯೂಸ್ ಮಾಡ್ಕೊಳ್ಳಲ್ಲ. ಸೊ ಯಾವ್ದು ಕರೆಕ್ಟು? ದೇಶದಲ್ಲಿ ಕೃಷಿ ಉತ್ಪನ್ನ ಮತ್ತು ಉತ್ಪಾದಕ ನಿರ್ವಹಿಸುವುದು, ರಾಸಾಯನಿಕ ಕೀಟನಾಶಕಗಳನ್ನು ನಿರ್ಮೂಲನೆ ಮಾಡುವುದು ಮತ್ತು ಉತ್ತಮ ಫಸಲಿನ ಕಾರ್ಯಗಳನ್ನು ಪ್ರೋತ್ಸಾಹಿಸುವುದು, ಕೃಷಿ ಸಂಬಂಧ ಉತ್ಪನ್ನ ಮತ್ತು ಉತ್ತಮ ಮಾರುಕಟ್ಟೆ ಸೌಲಭ್ಯಗಳನ್ನು ಹೆಚ್ಚಿಸುವುದು, ರೈತರ ಕೃಷಿ ವಿಮೆ ಅಲ್ಲ. ಆಪ್ಷನ್ ಎ 2 ಇಸ್ ದ ರೈಟ್ ಆನ್ಸರ್. ನ್ಯಾಚುರಲ್ ಫಾರ್ಮಿಂಗ್ ಸಿಂಪಲ್ ಕ್ವಶನ್. ನಮಗೆ ನ್ಯಾಚುರಲ್ ಫಾರ್ಮಿಂಗ್ ನಿಮ್ಗೆ 2 ವರ್ಷದಿಂದನೇ ಅದ್ರ ಸಂಬಂಧಪಟ್ಟಂತೆ ನ್ಯಾಷನಲ್ ಮಿಷನ್ ಆಫ್ ನ್ಯಾಚುರಲ್ ಫಾರ್ಮಿಂಗ್ ಅಂತಾನೆ ಮಾಡಿದ್ರು. ಕ್ಲಸ್ಟರ್ಗಳು ಮಾಡ್ತೀವಿ, ರಾಸಾಯನಿಕ ಮುಕ್ತ ಹವಾಮಾನ ಸ್ಮಾರ್ಟ್ ಕೃಷಿ ಮಾಡಬೇಕು, 15,000 ಕ್ಲಸ್ಟರ್ ಮಾಡಬೇಕು. ಓಕೆ, 7.5 ಹೆಕ್ಟೇರ್ ಪ್ರದೇಶಗಳನ್ನ ಅಭಿವೃದ್ಧಿಪಡಿಸಬೇಕು. ಇಟ್ ಈಸ್ 2022-23 ಇಲ್ಲೇ ಮಾಡಿದ್ರು ಇದನ್ನ, ನ್ಯಾಷನಲ್ ಮಿಷನ್ ನ್ಯಾಷನಲ್ ಆನ್ ನ್ಯಾಷನಲ್ ಫಾರ್ಮಿಂಗ್ ಅಂತ. ಅದಕ್ಕೊಂದು ದುಡ್ಡು ಕೂಡ ಕೊಟ್ಟಿದ್ರು. ಪ್ರತಿ ಎಕರೆಗೆ 15,000 ಅಂತ 3 ವರ್ಷಗಳ ಕಾಲ ಆನ್ ಫಾರ್ಮ್ ಇನ್ಪುಟ್ ಉತ್ಪಾದನೆಗಳನ್ನ, ಅಂದ್ರೆ ನಿಮ್ಗೆ ನ್ಯಾಚುರಲ್ ಫಾರ್ಮಿಂಗ್ ಬೇಕಾಗಿರ್ತಕ್ಕಂಥದ್ದು ಏನು, ಆ ವಾತಾವರಣಕ್ಕೆ ತಕ್ಕಂತೆ ಅಲ್ಲಿ ಎಂತ ಬೀಜಗಳು ಬೇಕು, ಅದಕ್ಕೆ ಕ್ಲಸ್ಟರ್ಗಳನ್ನ ಮಾಡ್ತಾರೆ. ಕ್ಲಸ್ಟರ್ಗಳನ್ನ ಮಾಡುದು ಎಕಾಲಜಿಕಲಿ ಫ್ರೆಂಡ್ಲಿ ಬೆಳಿತಕ್ಕಂಥದ್ದು. ಅರ್ಥ ಆಗ್ತಿದೆಯಲ್ಲ? ಸೊ ಸಿಂಪಲ್ ಕ್ವಶನ್ ಆಗಿತ್ತು ಇದು ಸ್ನೇಹಿತರೆ. ನೆಕ್ಸ್ಟ್ ಬರ್ತೇನೆ. ವನ್ಯಜೀವಿಗಳನ್ನು ಅವುಗಳ ಇರುವ ವಾಸ ಸ್ಥಳದಲ್ಲಿಯೇ ಸಂರಕ್ಷಿಸುವ ವಿಧಾನ ಏನಂತೀವಿ? ಅದೆಲ್ಲಿರುತ್ತೆ ಅದನ್ನೇ ಸಂರಕ್ಷಣೆ. ಅದನ್ನ ex-situ ಕನ್ಸರ್ವೇಷನ್ ಅಂತೀವ, in-situ ಕನ್ಸರ್ವೇಷನ್ ಅಂತೀವ, ಆರ್ಟಿಫಿಷಿಯಲ್ ಅಂತೂ ಅಲ್ವೇ ಅಲ್ಲ. ಯಾವುದು? in-situ ಕನ್ಸರ್ವೇಷನ್ ಅಂದ್ರೆ ಎಲ್ಲೆಲ್ಲಿ ಇರುತ್ತೆ ಅಲ್ಲಿನೇ ಕನ್ಸರ್ವೇಷನ್. in-situ ಅಂದ್ರೆ ಎಲ್ಲಿದೆ ಅದು. ex-situ ಅಂತಂದ್ರೆ ಫಾರ್ ಎಕ್ಸಾಂಪಲ್ ex-situ ಕನ್ಸರ್ವೇಷನ್ ಅಂದ್ರೆ ಏನು? ಈಗ ಬೊಟಾನಿಕಲ್ ಗಾರ್ಡನ್, ಝೂ ಆಗಿರ್ಬೋದು. ಸೊ ಇದಕ್ಕೆ ಯಾವ್ದು ಉದಾಹರಣೆ? ಬೊಟಾನಿಕಲ್ ಗಾರ್ಡನ್ ಆಗಿರ್ಬೋದು, ಪ್ರಾಣಿಗಳಾದ್ರೆ ಝೂ ಆಗಿರ್ಬೋದು ಅಲ್ವಾ, ಇವು. ಸೊ in-situ ಅಂದ್ರೆ ಅದು ಇರೋ ಜಾಗದಲ್ಲೇ ಮಾಡ್ತಕ್ಕಂಥದ್ದು. ನೆಕ್ಸ್ಟ್, ಇದನ್ನ ಎನ್ವೈರನ್ಮೆಂಟ್ ಸಂಬಂಧಪಟ್ಟಂತೆ ಕನ್ವೆನ್ಷನ್ಸ್ ಗಳು ಈ ತರ ಕ್ವಶನ್ಸ್ ಬರ್ತವೆ. ಈ ವರ್ಷದಲ್ಲಿ ಇತ್ತೀಚೆಗೆ ಕೇಳಿದ್ದ. ಮಾಂಟ್ರಿಯಲ್ ಪ್ರೋಟೋಕಾಲ್, ಕ್ಯೂಟೋ ಪ್ರೋಟೋಕಾಲ್, ಪೃಥ್ವಿ ಸಮಾವೇಶ, ಬೆಸೆಲ್ ಸಮಾವೇಶ ಒಂದಿಸೆ ಬರೀಬೇಕು. ಮಾಂಟ್ರಿಯಲ್ ಪ್ರೋಟೋಕಾಲ್ ಯಾವ್ದಕ್ಕಿದೆ ಹೇಳ್ತೀರಾ? ಇಲ್ಲಿ ಮ್ಯಾಚ್ ದ ಫಾಲೋಯಿಂಗ್ ಇಲ್ಲ, ಕರೆಕ್ಟ್ಲಿ ಮ್ಯಾಚ್ ಮಾಡಿ ಅವನೇ ಕೊಟ್ಬಿಟ್ಟಿದ್ದಾನೆ. ಯಾವ್ದು ಸರಿಯಾದ ಆಯ್ಕೆ ಅಂತ ಹಾಕ್ಬೇಕು. ಮಾಂಟ್ರಿಯಲ್ ಪ್ರೋಟೋಕಾಲ್ ಕಾರ್ಬನ್ ಎಮಿಷನ್ ಅಲ್ಲ. ಏನು ಮಾಂಟ್ರಿಯಲ್ ಪ್ರೋಟೋಕಾಲ್ ಹೇಳ್ತೀರಾ? ಫಟಾಫಟ್ ಅಂತ ಹೇಳ್ಬೇಕು. ಕ್ಯೂಟೋ, ಎಸ್, ಹಸಿರು ಗ್ರೀನ್ ಹೌಸ್ ಗ್ಯಾಸ್, ಇದು ಕರೆಕ್ಟ್ ಇದೆ. ಅಂಡ್ ಅರ್ತ್ ಸಮ್ಮಿಟ್, ಅರ್ತ್ ಕನ್ವರ್ಸೇಷನ್, ರಿಯೋ ಡಿ ಜನೀರೋ, ಇದು ಕರೆಕ್ಟ್ ಇದೆ. ಬೆಸೆಲ್ ಸಮಾವೇಶ ಅಂತಂದ್ರೆ ನಾವೇನು ಒಂದು ದೇಶದಲ್ಲಿ ತ್ಯಾಜ್ಯ ಉತ್ಪಾದನೆ ಆಗಿರುತ್ತೆ, ಎಲೆಕ್ಟ್ರಾನಿಕ್ ಅಪಾಯಕಾರಿ ತ್ಯಾಜ್ಯಗಳು, ವಿಷಕಾರಿ, ಅದನ್ನ ಬೇರೆ ದೇಶಕ್ಕೆ ಏನ್ ಮಾಡ್ತಾರೆ, ಬೇಕು ಅಂತ ಕೊಡ್ತಾರೆ. ಆಫ್ರಿಕನ್ ರಾಷ್ಟ್ರಗಳು ಹಂಗೆ ಇದ್ ಮಾಡ್ತಾ ಇರೋದು, ಬೇರೆ ರಾಷ್ಟ್ರಗಳು ಹೋಗಿ ಇಲ್ಲಿ ಡಂಪ್ ಮಾಡ್ತಾರೆ. ಯಾಕಂದ್ರೆ ಅಲ್ಲಿ ಅವ್ರಿಗೇನೋ ಸಿಗುತ್ತೆ, ಅದೇನೋ ತ್ಯಾಜ್ಯಗಳು ತಗೊಳ್ತಾರೆ, ಅಲ್ಲೇನೋ ಸಣ್ಣದು ಸಿಗುತ್ತೆ ಅನ್ನೋ ಒಂದು ಅವ್ರದ್ದು ಫ್ರೀ ಆಗಿ ಸಿಗುತ್ತೆ ಅಂತ. ಬಟ್ ಅದು ತುಂಬಾ ಅಪಾಯಕಾರಿ ಅದು. ಸೊ ತ್ಯಾಜ್ಯ ವಿಲೇವರಿ ಮಾಡ್ಬೇಕಾದ್ರೆ ಅದಕ್ಕೊಂದು ಕಾಷನ್ಸ್ ಇರುತ್ತೆ, ಅದಕ್ಕೊಂದು ನಾವೇ ಮೊದಲೇ ಇದ್ರಲ್ಲಿ ಏನಿದೆ ಅಂತ ಹೇಳಿ ಕೊಡಬೇಕಾಗತ್ತೆ. ಸೊ ಆಪ್ಷನ್ 4 is also correct. 3, 4 and 2 is the right answer. ಒಂದ್ ಯಾಕೆ ತಪ್ಪು? ದಿಸ್ ಇಸ್ ರಾಂಗ್. ಯಾಕೆ ತಪ್ಪು? ಮಾಂಟ್ರಿಯಲ್ ಪ್ರೋಟೋಕಾಲ್ ಇಂಗಾಲದಲ್ಲ. ಏನದು? ಪಟಾಪಟ್ ಅಂತ ಹೇಳ್ಬೇಕು ಸ್ನೇಹಿತರೆ, ಪಟಾಪಟ್ ಅಂತ ಹೇಳಿ. ಓಝೋನ್ ಪದರ ಸವಕಳಿ. ಓಝೋನ್ ಏನೇನು ಎಫೆಕ್ಟ್ ಆಗುತ್ತಲ್ಲ ಅದನ್ನ ಸವಕಳಿಯನ್ನ ತಪ್ಪಿಸ್ಬೇಕು ಅಂತ ನೋಡಿ. ಕ್ಯೂಟೋ ಪ್ರೋಟೋಕಾಲ್ ಯಾವಾಗ ಬಂತು ಗೊತ್ತಿರಬೇಕು. ಮತ್ತೆ ಮಾಂಟ್ರಿಯಲ್ ಪ್ರೋಟೋಕಾಲ್ ಯಾವಾಗ ಅಳವಡಿಸ್ಕೊಳ್ಳಾಯ್ತು ಗೊತ್ತಿರಬೇಕು. ರಿಯೋ ಡಿ ಜನರೋ ಯಾವಾಗ ಆಯ್ತು. ಮರುಭೂಮಿ ಇದುವರೆ UNCC ಯುನೈಟೆಡ್ ನೇಷನ್ ಕನ್ವೆನ್ಷನ್ ಕಂಬ್ಯಾಟ್ ಅಂಡ್ ಡೆಸರ್ಟಿಫಿಕೇಶನ್ ಅಂತ ಕರಿತೀವಿ. ಏನ್ ಸರ್? UNCC ಯುನೈಟೆಡ್ ನೇಷನ್ ಕನ್ವೆನ್ಷನ್ ಕಂಬ್ಯಾಟ್ ಡೆಸರ್ಟಿಫಿಕೇಶನ್ ಅಂತ ಕರಿತೀವಿ. ಮರುಭೂಮಿಯ ಆಗತಕ್ಕಂಥ ತಡಿತಕ್ಕಂಥದ್ದು ಯಾವಾಗ ಅದು ಗೊತ್ತಿರಬೇಕು. ಬೆಸೆಲ್ ಅಂಡ್ ಆಲ್ಸೋ ಕಾರ್ಟಿಜೋನಾ ವೆರಿ ಇಂಪಾರ್ಟೆಂಟ್, ಎರಡಕ್ಕೂ ವೆರಿ ಇಂಪಾರ್ಟೆಂಟ್. ಬೆಸೆಲ್ ಬಂದು ಗಡಿ ಆಚೆಗೆ ನಾವು ತ್ಯಾಜ್ಯಗಳನ್ನ ವಿಲೇವಾರಿ ಮಾಡ್ಬೇಕಾದ್ರೆ ಏನ್ ಅಂಶಗಳು ತಗೋಬೇಕು ಅಂತ. ಕಾರ್ಟಿಜಾನ್ ಅಂತಕ್ಕಂಥ ಜೈವ ವೈವಿಧ್ಯತೆ ಸಮಾವೇಶಕ್ಕೆ ಸಂಬಂಧಪಟ್ಟಂತೆ ಏನೋ ನಾವು ಬಯೋಸೇಫ್ಟಿ ಕನ್ವೆನ್ಷನ್ ಅಂದ್ರೆ ಈಗೇನೋ ಒಂದು ಬಯೋಲಾಜಿಕಲ್ ಸಂಬಂಧಪಟ್ಟಂತೆ ನಾವೇನೋ ಮಾಡಿಫಿಕೇಶನ್ ಮಾಡ್ತೀವಿ ಅಂತ ಇಟ್ಕೊಳ್ಳಿ. ಸೊ ಅದರದ ಒಂದು ಹೆಂಗೆ ಅಂತ ಜೈವ ವೈವಿಧ್ಯತೆಯ ಸಮಾವೇಶ, ಜೈವಿಕ ಸುರಕ್ಷತೆಗೆ ಸಂಬಂಧಪಟ್ಟಂತೆ. ಓಕೆ, ಸೊ ಅದು ಕೂಡ ಗೊತ್ತಿರಬೇಕು. ಫೈನ್. ಸೊ ನೆಕ್ಸ್ಟ್ ಬರ್ತೇನೆ.
ಈ ಕೆಳಗಿನ ವಿಷಯಗಳಲ್ಲಿ ಯಾವುದು ಕುರಿತಂತೆ 1992ರ ಭೂಶೃಂಗ ಸಭೆಯಲ್ಲಿ ಪ್ರಕಟವಾದ ಕಾರ್ಯಸೂಚಿ 21ರ ಅಡಿಯಲ್ಲಿ ಸ್ಪಷ್ಟವಾಗಿ ಚರ್ಚಿಸಲಾಗಿದೆ. ವೆರಿ ಇಂಪಾರ್ಟೆಂಟ್ ನೋಡಿ. ಅರ್ತ್ ಸಮಿಟ್ ಅಂತ ಕರಿತೀವಿ, ರಿಯೋ ಡಿ ಜನರೋ ಅಂತ ಕರಿತೀವಿ, ಅಜೆಂಡಾ 21 ಅಂತ ಕರಿತೀವಿ. ಕಾರ್ಯಸೂಚಿ ಅಂದ್ರೆ ಅಜೆಂಡಾ 21. ಏನಿದೆ ಅಜೆಂಡಾ 21 ಡಾಕ್ಯುಮೆಂಟ್ ಅಲ್ಲಿ? ಏನಿದೆ ಹೇಳಿ ನೋಡೋಣ. ಹಸಿರು ಮನೆಗಳಿದೆಯಾ? ಹವಾಮಾನ ಬದಲಾವಣೆ, ಸುಸ್ಥಿರತೆ ಬಗ್ಗೆ ಮಾತಾಡುತ್ತೆ. ಅದು ಓಝೋನ್ ಪದರದ ರಕ್ಷಣೆ ಬಗ್ಗೆ ಮಾತಾಡುತ್ತೆ. ಅಜೆಂಡಾ 21. ಎಸ್. ಸಸ್ಟೈನಬಿಲಿಟಿ ಬಗ್ಗೆ ಮಾತಾಡುತ್ತೆ. ನೋಡಿ, ಇವೆಲ್ಲ ಮಾಡಿದೀವಿ ಸ್ನೇಹಿತರೆ. ಭೂಮಿಯ ಶೃಂಗಸಭೆ, ಸ್ಟಾಕ್ ಹೋಮ್ ಘೋಷಣೆಯಲ್ಲಿ ಏನಾಯ್ತು? ಓಕೆ, ರಿಯೋ ಡಿ ಜನರಲ್ಲಿ ಏನ್ ಘೋಷಣೆ ಆಯ್ತು? ಅದರಲ್ಲಿ ಪ್ರಮುಖವಾಗಿ ಕಾರ್ಯಸೂಚಿ ಅಜೆಂಡಾ 21 ಸುಸ್ಥಿರ ಅಭಿವೃದ್ಧಿ ವಿವರವಾದ ಕ್ರಿಯಾಯೋಜನೆ ಒಳಗೊಂಡಿರೋ ಬೃಹತ್ ದಾಖಲೆ. ಅದು ರಿಯೋ ಡಿಕ್ಲರೇಷನ್ ಅಂತಾನು ಕೂಡ ಕರಿತೀವಿ. ರಿಯೋ ಡಿಕ್ಲರೇಷನ್ ನೋಡಿ. ಇವೆಲ್ಲ ಇದೆಯಲ್ಲ, ಈಗೇನ್ ನಾನು ಇವೆಲ್ಲ ನಿಮ್ಗೆ ತೋರಿಸ್ತಾ ಇದೀನಲ್ಲ, ಇವೆಲ್ಲ ಇಲ್ಲೆಲ್ಲ ಡಿಸ್ಕಸ್ ಮಾಡಿದ್ವಲ್ಲ, ಇದೆಲ್ಲ ಕೂಡ ನಾವು ಇಲ್ಲಿ ಒಂದು ಈ 3 ಕಂಬೈನ್ ಮಾಡಿ ಒಂದು ವಿಡಿಯೋ ಇದೆ. ಅದನ್ನ ನಾವು ಯೂಶುವಲಿ ಟೆಲಿಗ್ರಾಮ್ ಅಲ್ಲಿ ಶೇರ್ ಮಾಡ್ತಾ ಇರ್ತೇನೆ. ಓಕೆ, ನೋಡಿಲ್ಲ ಲಿಂಕ್ ಬೇಕಾದ್ರೆ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ನಾನು. ಓಕೆ, ಅಂತಾರಾಷ್ಟ್ರೀಯ ಪರಿಸರ ಸಮಾವೇಶ 1971 ಇಂದ 2019, 2021 ತನಕ ಇದೆ ಇದು. ಅದಾದ್ಮೇಲೆ ಕರೆಂಟ್ ಅಫೇರ್ ಅಪ್ಡೇಟ್ ಮಾಡ್ಕೋಬೇಕು. ಈಗ ಇತ್ತೀಚೆಗೆ ಯಾವ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಆಯ್ತು, ಓಕೆ, ದುಬೈಲಿ ಏನಾಯ್ತು, ಮತ್ತೆ ಬೇರೆ ಬೇರೆ ಕಡೆ ಏನೇನಾಯ್ತು, ಸೊ ಅದೆಲ್ಲ ನೀವು ಅಪ್ಡೇಟ್ ಆಗ್ಬೇಕು. ಅದನ್ನು ಕೂಡ ಕೇಳ್ತೇನೆ. ಫೈನ್ ಸರ್. ನೆಕ್ಸ್ಟ್, ಅತಿ ದೂರ ವಲಸೆಯ ಹಕ್ಕಿ ಈ ಕೆಳಗಿನವುಗಳಲ್ಲಿ ಯಾವುದು? ಅತಿ ದೂರ, ಮೊನ್ನೆ ಕೇಳಿದ ಎಕ್ಸಾಮ್ ಅಲ್ಲಿ ಇದು. ಅತಿ ದೂರ ವಲಸೆ ಆಗ್ತಕ್ಕಂಥದ್ದು ಹಕ್ಕಿ ಯಾವುದು? ಆರ್ಟಿಕ್ ಟರ್ನ್, ರಿವರ್ ಟರ್ನ್, ಸ್ಪೂಟ್ ಬಿಲ್ ಕೊಕ್ಕರೆ, ಓಪನ್ ಕೊಕ್ಕಿನ ಕೊಕ್ಕರೆ, ಓಪನ್ ಬಿಲ್ ಪೆಲಿಕನ್. ದ ರೈಟ್ ಆನ್ಸರ್ ಹೇಳ್ತೀರಾ? ಆರ್ಟಿಕ್ ಟರ್ನ್, ಆಪ್ಷನ್ 1. ಇದೊಂದೆಲ್ಲ, ಇನ್ನು 2-3 ಇದೆ. ಫಸ್ಟ್ ಆರ್ಟಿಕ್ ಟರ್ನ್ ಬಗ್ಗೆ ನೋಡೋಣ ಬನ್ನಿ. ವಾಟ್ ಇಸ್ ಆರ್ಟಿಕ್ ಟರ್ನ್? ಇಟ್ ಈಸ್ ಅ ಲಾಂಗ್ ಡಿಸ್ಟೆನ್ಸ್ ಮೈಗ್ರೇಟರಿ ಬರ್ಡ್, ಲಾಂಗೆಸ್ಟ್ ಆನ್ಯುಯಲ್ ಮೈಗ್ರೇಷನ್ ಆಗ್ತಕ್ಕಂಥ ಅನಿಮಲ್ ಕಿಂಗ್ಡಮ್ ಅಲ್ಲಿ. 56,000 ಮೈಲಿ, 90,000 ಕಿಲೋಮೀಟರ್. This bird travels from Arctic breeding grounds to the Antarctic and back to each year. ಅದಕ್ಕೆ ಆರ್ಟಿಕ್ ಟರ್ನ್ ಅಂತ ಕರೀತಾರೆ ಇದನ್ನ, ಲಾಂಗ್ ಡಿಸ್ಟೆನ್ಸ್. ಅದು ಬಿಟ್ಟೆ ಬಾರ್ ಟೈಲ್ಡ್ ಗಾಡ್ವಿಟ್ ಅಂತ, ಲಿಟಲ್ ಸ್ಟಿಂಟ್, ಬಾರ್ ಹೆಡೆಡ್ ಗೂಸ್ ಅಂತಾರೆ. ಇದು ಕೂಡ 11,000, 8,000 ಕಿಲೋಮೀಟರ್ ಎಲ್ಲ ಹೋಗುತ್ತೆ. ನೋಡಿ, ಲಿಟಲ್ ಸ್ಟಿಂಟ್ ಇದೆಯಲ್ಲ, ಇಟ್ ಈಸ್ 8,000 ಕಿಲೋಮೀಟರ್ ಫ್ರಮ್ ದ ಆರ್ಟಿಕ್ ಟು ಇಂಡಿಯಾ ಬರುತ್ತಿದೆ. ಓಕೆ, ಸೊ ವೆರಿ ಇಂಪಾರ್ಟೆಂಟ್ ಇದು ಕೂಡ. ಸೊ ನೋಡಿ, ಅದು ಬಿಟ್ರೆ ಇದು ನಮ್ಗೆ ಆಪ್ಷನ್ ಅಲ್ಲಿ ಈ 3 ಇಲ್ಲ. ಯಾವ್ದಿದೆ ನಮ್ಗೆ ಆಪ್ಷನ್ ಅಲ್ಲಿ? ಆರ್ಟಿಕ್ ಟರ್ನ್ ಇದೆ. ಸೊ ಆರ್ಟಿಕ್ ಟರ್ನ್ ಟಿಕ್ ಆಗಿ. ಫೈನ್. ಎಸ್, ಬನ್ನಿ ನೆಕ್ಸ್ಟ್ ಬೋರ್ಡ್. ಓಕೆ, ಇಲ್ಲಿ ಹೊಂದಿಸಿ ಬರೀಬೇಕು. ಯುಫೋಟಿಕ್ ವಲಯ ಇದೆ. ಇಲ್ಲಿ ಯುಫೋಟಿಕ್ ವಲಯ ಅಂದ್ರೆ ನೀವು ಇಂಗ್ಲಿಷ್ ಅಲ್ಲಿ ಇದೆ ನೋಡ್ಕೊಳ್ಳಿ. ಯುಫೋಟಿಕ್ ಝೋನ್, ಡಿಸ್ಪೋಟಿಕ್ ಝೋನ್, ಅಫೋಟಿಕ್ ಝೋನ್, ಪ್ರೊಫಂಡಲ್ ಝೋನ್. ಇದು ಸಿಂಪಲ್, ಇದು ನೀವು ಓದಿರ್ತೀರಾ. ನೀವು ಪ್ರಾಕೃತಿಕ ಭೂಗೋಳಶಾಸ್ತ್ರ ಓದಿದ್ರೆ ನಮ್ ಜಲಗೋಳ ಅಂತ ಬರುತ್ತೆ, ಅಲ್ಲೂ ಕೂಡ ಇದನ್ನು ಮಾಡಿದೀನಿ. ಓಕೆ, ಸೊ ಇದು ಎನ್ವೈರನ್ಮೆಂಟ್ ಅಲ್ಲೂ ಸಿಗುತ್ತೆ ನಿಮಗೆ, ಜಲಗೋಳದಲ್ಲೂ ಸಿಗುತ್ತೆ, ಹೈಡ್ರೋಸ್ಪಿಯರ್. ಓಕೆ, ಪ್ರಾಕೃತಿಕ ಭೂಗೋಳಶಾಸ್ತ್ರದಲ್ಲಿ ನೀವು ಓದಿರ್ತೀರ. ಇದನ್ನು ಸಿಂಪಲ್ ಆಗಿದೆ. ಹೇಳ್ತೀರಾ? ಯುಫೋಟಿಕ್ ಅಂದ್ರೇನು? ಯುಫೋಟಿಕ್ ಅಂತಂದ್ರೆ ನಾನು ನಿಮ್ಗೆ ಫಿಗರ್ ತೋರಿಸ್ತೀನಿ. ಹಿಂಗೆ ನೀವು ನೀರು ತಗೊಂಡ್ರೆ ಎಲ್ಲಿ ಸೂರ್ಯನ ಬೆಳಕು ಮೇಲ್ಗಡೆ ಕ್ಲಿಯರ್ ಆಗಿ ಕಾಣ್ತಿರುತ್ತಲ್ಲ, ದ ಕ್ಲಿಯರ್ ಇಸ್ ನೋನ್ ಆಸ್ ಯುಫೋಟಿಕ್ ಝೋನ್ ಅಂತ ಕರಿತೀವಿ. ಅರ್ಥ ಆಗ್ತಿದೆಯಲ್ಲ ಯುಫೋಟಿಕ್ ಝೋನ್ ಅಂದ್ರೆ ಏನು ಅಂತ? ಓಕೆ, ಡಿಸ್ಪೋಟಿಕ್ ಝೋನ್ ಅಂದ್ರೆ ಇದ್ರ ಕೆಳಗಡೆ ಇರೋದನ್ನ ವಿಲ್ ಶೋ ಯು. ನೋಡಿ, ದಿಸ್ ಈಸ್ ಕಾಲ್ಡ್ ಫೋಟಿಕ್ ಝೋನ್ ಅಥವಾ ಯುಫೋಟಿಕ್ ಝೋನ್ ಅಂತ ಎಲ್ಲ ಕರಿತೀವಿ ಇದನ್ನ ಬೀಳ್ತಾರೆ. ಅದ್ರ ಕೆಳಗಡೆ ಇರುತ್ತೆ ನೋಡಿ. ಈ ಫೋಟಿಕ್ ಝೋನ್ ಸೂರ್ಯನ ಕಿರಣ ಬೀಳ್ತಾರೆ, ಅದಕ್ಕಿಂತ ಕೆಳಗಡೆ ಹೋಗ್ತಾರೆ. ನಿಮ್ಗೆ ಇಲ್ಲಿ ಅಷ್ಟು ಬೀಳಲ್ಲ ಇಲ್ಲಿ. ದಟ್ ಇಸ್ ಕಾಲ್ಡ್ ಡಿಸ್ಫೋಟಿಕ್ ಝೋನ್. ಇದು ಯುಫೋಟಿಕ್ ಝೋನ್, ಇದು ಡಿಸ್ಫೋಟಿಕ್ ಝೋನ್. ಅದಕ್ಕಿಂತ ತುಂಬಾ ಕೆಳಗಡೆ ಹೋದ್ರೆ ನಮಗೆ ಪ್ರೊಫಂಡಲ್ ಝೋನ್ ಅಥವಾ ಬೆಂಥಿಕ್ ಝೋನ್ ಅಂತ ಬರುತ್ತೆ, ತಳ ಹತ್ರ. ಓಕೆ, ಸೊ ಇಲ್ಲಿ ಡಿಸ್ಪೋಟಿಕ್ ವಲಯ ಬಂದು ಎಲ್ಲಿ ಬರುತ್ತೆ? ಡಿಸ್ಪೋಟಿಕ್ ವಲಯ ಬಂದು D1 ಎಲ್ಲಿ ಬರುತ್ತೆ? ಸ್ವಲ್ಪ ಸೂರ್ಯನ ಬೆಳಕು, ಸ್ವಲ್ಪ ಮಟ್ಟಿಗೆ ಅಥವಾ ಇಲ್ಲ. ಓಕೆ, ಯುಫೋಟಿಕ್ ವಲಯ ಅಂದ್ರೆ ಅದು ಸಾಗರದ ಸ್ಥಳದ ಅತ್ಯಂತ ಮೇಲಿನ ಭಾಗ. ಎಫೋಟಿಕ್ ಝೋನ್ ಅಂತಂದ್ರೆ ಅದು ಒಂದ್ ಸೆಕೆಂಡ್ ಇಲ್ಲಿ ಅಫೋಟಿಕ್ ಝೋನ್, ಇಫೋಟಿಕ್ ಝೋನ್ ಬಗ್ಗೆ ನೋಡೋದಾದ್ರೆ ಇಲ್ಲಿ ನೋಡಿ. ಇಲ್ಲಿ ನೋಡಿ, ಅಫೋಟಿಕ್ ಝೋನ್ ಅಂತಕ್ಕಂಥದ್ದು ಏನಿದೆ, ಒಂದ್ ಸೆಕೆಂಡ್. ಯುಫೋಟಿಕ್ ಝೋನ್ ಅಂತಕ್ಕಂಥದ್ದಿದೆ, ಅದು ಸಾಗರ ಅತ್ಯಂತ ಮೇಲಿನ ಉತ್ತಮ ಬೆಳಕು. ಡಿಸ್ಫೋಟಿಕ್ ಝೋನ್ ಅಂತಕ್ಕಂಥದ್ದು ಏನಿದೆ, ಅದು ಯುಫೋಟಿಕ್ ವಲಯಕ್ಕಿಂತ ಕೆಳ. ನಾನು ನಿಮ್ಗೆ ಇಲ್ಲಿ ತೋರಿಸಿದೆ, ಅದಕ್ಕಿಂತ ಸ್ವಲ್ಪ ಕೆಳ ಭಾಗ. ಓಕೆ,
ಓಕೆ, ಅದಕ್ಕಿಂತ ಕೆಳಭಾಗ ಪ್ರೊಫೆಂಡಲ್ ಝೋನ್. ಎಫೋಟಿಕ್ ವಲಯ ಅಂತಂದ್ರೆ, ಪ್ರೊಫೆಂಡಲ್ ಅಂದ್ರೆ ಅಲ್ಲಿ ಆಳವಾದ ವಲಯ, ಬಿಲೋ ದ ರೇಂಜ್ ಆಫ್ ಎಫೆಕ್ಟಿವ್ ಲೈಟ್ ಅಂತ ಕರಿತೀವಿ. ಓಕೆ, ಎಫೋಟಿಕ್ ಝೋನ್ ಅಂತಂದ್ರೆ ಸೂರ್ಯನ ಬೆಳಕು ಎಲ್ಲೂ ಬೇಡ. ಯುಫೋಟಿಕ್ ಆಪೋಸಿಟ್ ಎಫೋಟಿಕ್, ಇದಕ್ಕೆ ಆಪೋಸಿಟ್ ಯಾವುದು? ಎಫೋಟಿಕ್. ಸೊ ಆಪ್ಷನ್ ಯಾವ್ದು ಕರೆಕ್ಟ್ ಆಗುತ್ತೆ? ಎಗೆ 3, ಬಿಗೆ 2, ಸಿಗೆ 3. ಎಗೆ 3 ಇದೊಂದೇ ಇರೋದು. ಸೊ ಕಣ್ಣು ಮುಚ್ಕೊಂಡು ಟಿಕ್ ಹಾಕಿ. ಸೊ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಓಕೆ, ನಾನು ಇಲ್ಲೂ ಕೂಡ ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ. ಫೈನ್. ಶಲ್ ವಿ ಮೂವ್ ಟು ನೆಕ್ಸ್ಟ್ ಕ್ವಶನ್? ಬನ್ನಿ. ಆವಾಸ ಸ್ಥಾನವು ಪ್ರಭೇದಗಳೊಂದಿಗೆ ಪರಿಪೂರ್ಣ ಸಮತೋಲನದಲ್ಲಿರುತ್ತದೆ. ಇದನ್ನು ಡ್ಯಾಶ್ ಎಂದು ಕರೀತಾರೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್. ಪ್ರೀವಿಯಸ್ ವಿಡಿಯೋಗಳೆಲ್ಲ ಮಾಡಿದೀವಿ ಇದ್ರ ಬಗ್ಗೆ, ಬಟ್ ಕ್ವಶನ್ಸ್ ಕೇಳೋ ರೀತಿ ಚೇಂಜ್ ಆಗ್ತಾ ಇರತ್ತೆ ಅಷ್ಟೇ. ಬಯೋಸ್ಪಿಯರ್, ಎಡ್ಜ್ ಎಫೆಕ್ಟ್. ಎಡ್ಜ್ ಎಫೆಕ್ಟ್ ಅಂದ್ರೆ ಏನು? ಬಯೋಸ್ಪಿಯರ್ ಅಂದ್ರೆ ನಿಮ್ಗೆ ಗೊತ್ತೇ ಇದೆ ಸರ್, ಜೀವಗೋಳ ಅಂದ್ರೆ ಏನು ಅಂತ. ಸೊ ಇದು ಜೀವಗೋಳ ಅಲ್ವೇ ಅಲ್ಲ, ಅಲ್ವಾ ಸರ್? ಎಸ್. ಎಡ್ಜ್ ಎಫೆಕ್ಟ್ ಅಂದ್ರೆ ಏನು? ಎಡ್ಜ್ ಎಫೆಕ್ಟ್ ಅಂದ್ರೆ ಇಲ್ಲೊಂದು ರೀತಿಯಾದ ಒಂದು ನಿಮಗೆ ಪರಿಸರ ವ್ಯವಸ್ಥೆ ಇರುತ್ತೆ, ಇಲ್ಲೊಂದು ರೀತಿಯಾದ ಪರಿಸರ ವ್ಯವಸ್ಥೆ ಇರುತ್ತೆ. ಈ ಎಡ್ಜ್ ಅಲ್ಲಿ ಇರುತ್ತಲ್ಲ, ಇದು ಬೇರೆ ರೀತಿ ಇರುತ್ತೆ ಪರಿಸರ ವ್ಯವಸ್ಥೆ. ಓಕೆ, ದಿಸ್ ಇಸ್ ಎಡ್ಜ್ ಎಫೆಕ್ಟ್. ಎಕೋಟೋನ್ ಅಂದ್ರೆ ಏನು ಹೇಳ್ತೀರಾ? ಇಲ್ಲಿ ನೀಚೆ ಇದೆ. ಎಸ್, ನೀಚೆ ಇಸ್ ದ ರೈಟ್ ಆನ್ಸರ್ ಇದಕ್ಕೆ, ನೀಚೆ. ಓಕೆ, ಸೊ ಹೇಳ್ತೀನಿ ಎಕೋಟೋನ್ ಅಂದ್ರೆ ಎಲ್ಲ ಹೇಳ್ತೀನಿ, ಬಟ್ ಹ್ಯಾಬಿಟೇಟ್ಗೂ ಆವಾಸ ಸ್ಥಾನಕ್ಕೂ ನೀಚೆಗೂ ಡಿಫರೆನ್ಸ್ ಇದೆ. ಆವಾಸ ಸ್ಥಾನ ಅಂದ್ರೆ ಎಲ್ಲಿ ಆರ್ಗನಿಸಮ್ಸ್ ಲೈಫ್ಸ್ ಎಲ್ಲಿ ಬದುಕಿರ್ತಾವಲ್ಲ ಜೀವ, ಅದು ಬೇರೆ. ಇಲ್ಲಿ ನೀಚೆಲಿಂದ ಅಲ್ಲಿ ಮಾತ್ರ ಬದುಕಿರುತ್ತೆ ಅದು. ಅಂದ್ರೆ ದಟ್ ಇಸ್ ಎಕ್ಸ್ಪ್ಲೈನ್ಸ್ ದ ರೋಲ್ ಆಫ್ ದಟ್ ಆರ್ಗನಿಸಮ್ ದ ಏರಿಯಾ ವೇರ್ ಇಟ್ ಲಿವ್ಸ್. ಅಲ್ಲಿ ಮಾತ್ರ ಬದುಕಿರುತ್ತೆ, ಮತ್ತೆ ಅಲ್ಲಿನ ಒಂದು ಕಾರ್ಯ ಚಟುವಟಿಕೆನೇ ಬೇರೆ. ಓಕೆ, ಹ್ಯಾಬಿಟೇಟ್ ಪರ್ಫೆಕ್ಟ್ಲಿ ಬ್ಯಾಲೆನ್ಸ್ ವಿತ್ ದ ಸ್ಪೀಶೀಸ್ ಆಕ್ಯುಪೈಯಿಂಗ್ ದ ಬೆಸ್ಟ್ ಡಿಸ್ಕ್ರೈಬ್ ದ ಕಾನ್ಸೆಪ್ಟ್ ಎಕಾಲಜಿಕಲ್ ನೀಚೆ ವಿಚ್ ಎನ್ಕೋಪಸ್ ದ ಆರ್ಗನಿಸಮ್ ಸ್ಪೆಸಿಫಿಕ್ ರೋಲ್, ರಿಸೋರ್ಸಸ್ ಅಂಡ್ ಇಂಟ್ರಾಕ್ಷನ್ ವಿತ್ ಇನ್ ದ ಎನ್ವೈರನ್ಮೆಂಟ್. ವಿತ್ ಇನ್ ದ ಎನ್ವೈರನ್ಮೆಂಟ್ ಅಲ್ಲಿ ಎದರ್ ಇಂಟ್ರಾಕ್ಷನ್ ಎನ್ವೈರನ್ಮೆಂಟ್ ಏನಿರುತ್ತೆ ಅನ್ನೋದು ಇದೆಯಲ್ಲ, ದಿಸ್ ಇಸ್ ಕಾಲ್ಡ್ ನೀಚೆ. ಬರೀ ಲಿವಿಂಗ್ ಅಂದ್ರೆ ಅದು ಇಲ್ಲಿ ಇರುತ್ತೆ ಅಲ್ಲಿ ಇರುತ್ತೆ, ದಟ್ ಇಸ್ ಆವಾಸ ಸ್ಥಾನ. ಓಕೆ, ದಟ್ ಇಸ್ ದ ಮೇನ್ ಡಿಫರೆನ್ಸ್. ಇಲ್ಲಿ ಎಕೋಟೋನ್ ಬಗ್ಗೆ ನಿಮಗೆ ಗೊತ್ತೊಂದು ಪರಿಸರ ವ್ಯವಸ್ಥೆ ಅಂತ ಗೊತ್ತಿದೆ ನಿಮಗೆ, ಏನೋ ಕಮ್ಯುನಿಕೇಶನ್ ಬಿಟ್ವೀನ್ ದ ಜೀವಿಕ ಅಜೈವಿಕ ಅಂದ್ರೆ ನಿರ್ಜೀವ ಜೀವಂತ ವಸ್ತುಗಳು, ದಟ್ ಈಸ್ ಕಾಲ್ಡ್ ಪರಿಸರ ವ್ಯವಸ್ಥೆ ಗೊತ್ತಿದೆ. ಎಡ್ಜ್ ಎಫೆಕ್ಟ್ ಅಂತಂದ್ರೆ ಏನು? ದಟ್ ಈಸ್ ಎಡ್ಜ್ ಎಫೆಕ್ಟ್ ಅಂತಕ್ಕಂಥದ್ದಿದೆ, ದಟ್ ಈಸ್ ರೆಫರ್ ಟು ಚೇಂಜಸ್ ಇನ್ ದ ಪಾಪ್ಯುಲೇಷನ್ ಆಫ್ ದ ಕಮ್ಯುನಿಟಿ. ಇಲ್ಲಿ ಲ್ಯಾಂಡ್ಸ್ಕೇಪ್ ಅಂಶಗಳು, ಸಸ್ಯದ ಸಂಕೀರ್ಣತೆ ಮತ್ತು ಮಿಶ್ರ ಪರಿವ್ಯವಸ್ಥೆ ಗುಣಲಕ್ಷಣಗಳನ್ನು ಎಕೋಟೋನ್ ಉದ್ದಕ್ಕೂ ಹೆಚ್ಚಿನ ಸಾಂದ್ರತೆ ಮತ್ತು ಜೀವವೈವಿಧ್ಯತೆ ಕಾರಣವಾಗುತ್ತದೆ. ಅಂದ್ರೆ edge effect is referred to the changes in population of community structure that occur boundary of the two habitat. ನಿಮ್ಗೆ ಹೇಳ ಇಲ್ಲೊಂದು ಆವಾಸ ಸ್ಥಾನ ಇದೆ, ಇಲ್ಲೊಂದಿದೆ, ಇದೇ ಬೇರೆ ರೀತಿಯ ಆವಾಸ ಸ್ಥಾನ, ಇದೇ ಬೇರೆ ರೀತಿಯಾದ ಇರ್ತಕ್ಕಂಥದ್ದು. ಇದರ ಎಡ್ಜ್ ನಡುವೆ ಬೇರೆ ರೀತಿಯೇ ಇರುತ್ತೆ, ದಟ್ ಇಸ್ ಎಡ್ಜ್ ಎಫೆಕ್ಟ್. ಎಕೋಟೋನ್ ಇಸ್ ಎ ಇದು ಈಗ ನಾನು ಹೇಳ್ತಾ ಇದ್ದೀನಲ್ಲ, ಇದು ದಿಸ್ ಟ್ರಾನ್ಸಿಷನಲ್ ಝೋನ್, ಇದನ್ನ ಎಕೋಟೋನ್ ಅಂತಾನು ಕೂಡ ಕರಿತೀವಿ. ಎರಡು ಟೂ ಬಯೋಮ್ ಸೆಪರೇಟ್ ಆಗಿರ್ತದಲ್ಲ, ಆ ಸೆಪರೇಟ್ ಆಗೋ ನಡುವೆ ಇರ್ತಕ್ಕಂಥ ಟ್ರಾನ್ಸಿಷನ್ ಝೋನ್ ಇರುತ್ತಲ್ಲ, ದಟ್ ಇಸ್ ಕಾಲ್ಡ್ ಎಕೋಟೋನ್ ಅಂತ. ಫಾರ್ ಎಕ್ಸಾಂಪಲ್, ಇಲ್ಲೊಂದು ನಿಮಗೆ ಹುಲ್ಲುಗಾವಲು ಬೆಳೆದಿರುತ್ತೆ, ಒಂಚೂರು ಮುಂದೆ ಹೋದ್ರೆ, ಯಾಕಂದ್ರೆ ಇದು ಬಯಲು, ಒಂಚೂರು ಹೋದ್ರೆ ನಿಮ್ಗೆ ಪಶ್ಚಿಮ ಘಟ್ಟ ಬರುತ್ತೆ. ಓಕೆ, ಇದರ ನಡುವೆ ಇರುತ್ತಲ್ಲ ಫಾರೆಸ್ಟ್ ಅಂಡ್ ಗ್ರಾಸ್ ಲ್ಯಾಂಡ್. ಓಕೆ, ಬೇರೆ ಇಲ್ಲಿ ನಿಮಗೆ ಈ ಒಂದು ತಪ್ಪಲಲ್ಲಿ ಇಲ್ಲಿರ್ತಕ್ಕಂಥದ್ದು ಜೀವಿ ಇರ್ತವೆ, ಒಂದಷ್ಟು ಇಲ್ಲಿರ್ತಕ್ಕಂಥದ್ದು ಜೀವಿ ಇರ್ತದೆ, ದಟ್ ಇಸ್ ಕಾಲ್ಡ್ ಎಕೋಟೋನ್. ಓಕೆ, ತುಂಬಾ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ, ಜಸ್ಟ್ ಡೆಫಿನಿಷನ್ಸ್ ಏನು ಅಂತ ತಿಳ್ಕೊಳ್ಳಿ ಸಾಕು. ಶಲ್ ವಿ ಮೂವ್ ಟು ನೆಕ್ಸ್ಟ್ ಕ್ವಶನ್? ಬನ್ನಿ ಸ್ನೇಹಿತರೆ. ಜೀವ ವೈವಿಧ್ಯತೆ ನೋಡಿ, ಬಯೋಡೈವರ್ಸಿಟಿ, ಇದು ಕೂಡ ನೋಡಿ ಕೇಳೋ ರೀತಿ ಚೇಂಜ್ ಅಷ್ಟೇ. ಬಯೋಡೈವರ್ಸಿಟಿ ಅಂದ್ರೆ ಏನು? ವಾಟ್ ಇಸ್ ಜೀವ ವೈವಿಧ್ಯತೆ ಅಂದ್ರೆ ಏನು? ಜೀವ ವೈವಿಧ್ಯ ಅಂದ್ರೆ 3 ಅಂಶ ಪ್ರಮುಖವಾಗಿ ಗೊತ್ತಿರ್ಬೇಕು. ಏನು? ಒಂದು ಜೀವಿಗಳ ವೆರೈಟಿ ಅಂತಂದ್ರೆ ಏನು? ಸ್ಪೀಶೀಸ್ ಗಳಿರ್ತವೆ, ಅಂದ್ರೆ ಹುಲಿ, ಸಿಂಹ, ಅದು ಇದು ಪ್ರಾಣಿ ಪಕ್ಷಿ ಎಲ್ಲ ಇರ್ತವೆ. ಇನ್ನೊಂದು ಅದರ ಒಂದು ಜೀನ್ಸ್ ಗಳ ವೆರೈಟಿ. ಫಾರ್ ಎಕ್ಸಾಂಪಲ್, ನೀವು ಯಾವ್ದಾದ್ರು ಒಂದು ಪಕ್ಷಿ ಅಂತ ತಗೊಳ್ಳಿ, ಒಂದು ಪಕ್ಷಿ ಒಂದು ಪ್ರಭೇದ ಅಲ್ವಾ ಸರ್? ಪಕ್ಷಿ, ಆ ಪಕ್ಷಿಲೇ ಬೇರೆ ಬೇರೆ ಇರುತ್ತೆ. ಓಕೆ, ಬೇರೆ ಬೇರೆ. ಈಗ ಮನುಷ್ಯನಲ್ಲೇ ಜೀನ್ಸ್ಗಳು ಬೇರೆ ಬೇರೆ ಪ್ರಭೇದಗಳು ಇರ್ತಾರಲ್ಲ, ಅಲ್ಲ ಮಾಡ್ತೀವಲ್ಲ ನಾವು, ಏನ್ ಕರ್ತೀವಿ? ದ್ರಾವಿಡ ಅಂದ್ರು, ಉತ್ತರ ಭಾರತದ ಬೇರೆಯವರು, ಆಫ್ರಿಕನ್ಸೇ ಬೇರೆಯವರು, ಹಿಂಗೆಲ್ಲ ಆಸ್ಟ್ರೇಲಿಯನ್ ಬೇರೆಯವರು, ಹಿಂಗ್ ಕರ್ತೀವಲ್ಲ, ಹಂಗೆ. ದಟ್ ಈಸ್ ವೆರೈಟಿ ಆಫ್ ಜೀನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ಒಂದದು. ಮತ್ತೆ ಇನ್ನೊಂದೇನು? ಡೈವರ್ಸಿಟಿಲಿ ಏನೇನಿರುತ್ತೆ? ಎಲ್ಲಾ ರೀತಿಯಾದ ಒಂದು ರೀತಿಯ ಹವಾಮಾನಗಳು ಇರ್ತಕ್ಕಂಥ ಒಂದು ಪರಿಸರ ವ್ಯವಸ್ಥೆ. ಅಂದ್ರೆ ನಿಮ್ಗೆ ಹೇಳಿದ್ನಲ್ಲ, ಈಗ ಮರುಭೂಮಿ ಇರ್ಬೋದು, ದಟ್ಟಾರಣ್ಯ ಇರ್ಬೋದು, ಮತ್ತೆ ಹುಲ್ಲುಗಾವಲು ಇರ್ಬೋದು, ಬಯಲು ಇರ್ಬೋದು ಅಲ್ವಾ? ಇದನ್ನೆಲ್ಲ ಜೈವ ವೈವಿಧ್ಯತೆ ಅಂತ ಕರಿತೀವಿ. ಇಲ್ಲೇನಿದೆ? ವೆರೈಟಿ ಆಫ್ ಆರ್ಗನಿಸಮ್ಸ್ ಇನ್ ಗಿವನ್ ಏರಿಯಾ. ಎಸ್, ದಿಸ್ ಇಸ್ ಕರೆಕ್ಟ್ ಅಲ್ವಾ? ನಾನು ನಿಮ್ಗೆ ಈಗ ತಾನೇ ಹೇಳಿದೆ, ಏನ್ ಹೇಳಿದೆ? ಜೆನೆಟಿಕ್ ಡೈವರ್ಸಿಟಿ ಅಂತ ಕರಿತೀವಿ ಒಂದು. ಇನ್ನು ಸ್ಪೀಶೀಸ್ ಡೈವರ್ಸಿಟಿ. ಓಕೆ, ಈಗ ನಿಮ್ಗೆ ಪಾಂಡ ತಗೊಂಡ್ರೆ, ಅಲ್ಲಿ ನಿಮ್ಗೆ ಹಿಮಾಲಯನ್ ಪಾಂಡ ಬೇರೆ, ಬೇರೆ ಕಡೆ ಇರೋ ಪಾಂಡ ಬೇರೆ.
ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಹಂಗೆ ಎಕೋಸಿಸ್ಟಮ್ ಡೈವರ್ಸಿಟಿ ಅಂದ್ರೆ ನಿಮಗೆ ಹಿಮಾಲಯನ್ ಅಲ್ಲಿ ಬೆಳೆಯತಕ್ಕಂಥ ಮರದೇ ಬೇರೆ, ತಪ್ಪಲಲ್ಲಿ ಬೆಳೀತಕ್ಕಂಥ ಮರದೇ ಬೇರೆ, ಓಕೆ, ಬಯಲು ಪ್ರದೇಶದಲ್ಲಿ ಹೀಗೆ ಇದೆಲ್ಲ ಇರುತ್ತಲ್ಲ, ಇದೆಲ್ಲ ವೈವಿಧ್ಯತೆಗಳು. ಇಲ್ಲಿ ನೋಡಿ, ಈಗ ವೆರೈಟಿ ಆಫ್ ಆರ್ಗನಿಸಮ್ಸ್ ಆಯ್ತು, ಒಂದು ನಿರ್ದಿಷ್ಟ ಪ್ರದೇಶದ ಜೀವಿಗಳು ಬೇರೆ ಬೇರೆ ರೀತಿ ಇರುತ್ತೆ, ದಟ್ ಇಸ್ ಕರೆಕ್ಟ್. ವೇರಿಯಬಿಲಿಟಿ ಆಫ್ ಆರ್ಗನಿಸಮ್ಸ್ ಅಲ್ವಾ, ಅಂದ್ರೆ ಜೀವಿಗಳು ನಿರ್ದಿಷ್ಟ ಪ್ರದೇಶದಲ್ಲಿ ಒಂದು ವೆರೈಟಿ, ಇನ್ನೊಂದು ವೇರಿಯಬಿಲಿಟಿ ಅಂದ್ರೆ ಸ್ಪೀಶೀಸ್ ಅಂಡ್ ಜೆನೆಟಿಕ್ ಡೈವರ್ಸಿಟಿ. ಓಕೆ, ಇದೆರಡು ಕೊಟ್ಟಿದ್ದಾನೆ. ಇದು ನೋಡಿ, ನಂಬರ್ ಆಫ್ ಆರ್ಗನಿಸಮ್ಸ್ ಅಂದ್ರೆ ಪರಿಸರ ವ್ಯವಸ್ಥೆಯಲ್ಲಿ ಎಷ್ಟು ಆರ್ಗನಿಸಮ್ಸ್ ಇರೋದೇ ಇಂಪಾರ್ಟೆಂಟ್ ಅಲ್ಲ, ದಿಸ್ ಇಸ್ ರಾಂಗ್. ನಂಬರ್ ಆಫ್ ಆರ್ಗನಿಸಮ್ಸ್ ಅಲ್ಲ, ಇಲ್ಲಿ ವೆರೈಟಿ ಆಫ್ ಆರ್ಗನಿಸಮ್ಸ್, ವೇರಿಯಬಿಲಿಟಿ ಆಫ್ ಆರ್ಗನಿಸಮ್ಸ್, ದಿಸ್ ಟು ಆರ್ ಕರೆಕ್ಟ್. ಅಂದ್ರೆ ಸಿ ಇಸ್ ರಾಂಗ್. ನಂಬರ್ ಆಫ್ ಆರ್ಗನಿಸಮ್ಸ್ ಬರಲ್ಲ, ಅಲ್ಲಿ ಏನ್ ಬರುತ್ತೆ, ಈಗ ಎಷ್ಟಿದೆ, ಈಗ ಡೈವರ್ಸಿಟಿ ಇಲ್ಲ, ಅದು ಎಷ್ಟಾದ್ರೂ ಇರ್ಬೋದು. ಡೈವರ್ಸಿಟಿ ಅಂದ್ಮೇಲೆ ಈಗ ಪಕ್ಷಿಗಳಲ್ಲಿ ಈಗ ಒಂದ್ ರೀತಿ ಪಕ್ಷಿ ಒಂದೇ ಇರ್ಬೋದು, ಇನ್ನೊಂದ್ ರೀತಿ ಪಕ್ಷಿ ಇನ್ನೊಂದೇ ಇರ್ಬೋದು, ಅದ್ರಲ್ಲಿ 10 ಇರ್ಬೇಕು, 20 ಹಂಗಲ್ಲ ಅಲ್ವಾ, ಬಟ್ ವೆರೈಟಿ ಇರಬೇಕು. ಸೊ ಆಪ್ಷನ್ ಸಿ ಇಸ್ ರಾಂಗ್. ಸೊ ಎ ಮತ್ತು ಬಿ ಆರ್ ಕರೆಕ್ಟ್, ಸಿ ಇಸ್ ರಾಂಗ್ ಇಸ್ ದ ರೈಟ್ ಆನ್ಸರ್. ಓಕೆ, ಅರ್ಥ ಆಗಿದೆ ಅನ್ಕೋತೀನಿ. ನೆಕ್ಸ್ಟ್ ಬರ್ತೇನೆ. ನೋಡಿ, ಕೇಳೋ ಕ್ವಶನ್ ರೀತಿ ಚೇಂಜ್, ಡೆಫಿನೇಷನ್ಸ್ ಎಲ್ಲರೂ ಓದಿರ್ತೀರಾ, ಅರ್ಥ ಮಾಡ್ಕೊಂಡಿದ್ರೆ ಈ ತರ ಕ್ವಶನ್ಸ್ ಬಂದಾಗ, ಆಪ್ಷನ್ಸ್ ಬಂದಾಗ ನಿಮಗೆ ಸ್ವಲ್ಪ ಇನ್ನು ಡೀಟೇಲ್ ಡೆಪ್ತ್ ಆಗಿ ಕೇಳಿದಾಗ ಈ ತರ ಕ್ವಶನ್ಸ್ ಗಳು ಬರ್ತವೆ. ಓಕೆ, ನೆಕ್ಸ್ಟ್ ಬರ್ತೇನೆ. ಒಂದು ಕಾರ್ಬನ್ ಕ್ರೆಡಿಟ್ ಎಂಬುದು ಈ ಉತ್ಸರ್ಜನೆಯನ್ನು ಸಾಧ್ಯವಾಗಿಸುತ್ತದೆ. ಏನದು ಒಂದು ಕಾರ್ಬನ್ ಕ್ರೆಡಿಟ್ ಅಂದ್ರೆ ಏನು? ಕಾರ್ಬನ್ ಕ್ರೆಡಿಟ್ ಅಂದ್ರೆ ಗೊತ್ತಿರತ್ತೆ ನಿಮ್ಗೆ, ಅಂದ್ರೆ ಯಾರೋ ಎನ್ವೈರನ್ಮೆಂಟಲ್ ಕರೆಂಟ್ ಅಫೇರ್ ಓದ್ಕೊಂಡ್ ಬಂದಿರ್ತಾರೆ ಅವ್ರಿಗಂತೂ ಗೊತ್ತಿರುತ್ತೆ. ಏನ್ ಗೊತ್ತಿರುತ್ತೆ, ನಾವೇನು ಕಾರ್ಬನ್ ಎಷ್ಟು ಎಮಿಷನ್ ಮಾಡಬೇಕಾಗಿತ್ತು, ಎಷ್ಟು ಎಮಿಷನ್ ಈ ವರ್ಷ ಮಾಡ್ಬೇಕು ಟಾರ್ಗೆಟ್ ಇದೆ, ಅಷ್ಟರಲ್ಲಿ ಎಷ್ಟು ಕಮ್ಮಿ ಮಾಡಿದೀವಿ, ಎಷ್ಟು ಉಳಿದಿದೆ, ಅದು ಕ್ರೆಡಿಟ್ ಆಗಿ ಉಳಿದಿದೆ. ನಾನು ಅದನ್ನ ಯಾರು ಜಾಸ್ತಿ ಎಮಿಷನ್ ಮಾಡಿದ್ದಾರೆ, ಓಕೆ, ಅವ್ರಿಗೆ ನಾವು ಮಾರ್ಕೊಂಡು ದುಡ್ಡು ಇಸ್ಕೋಬಹುದು ಅವ್ರ ಹತ್ರ, ಅವ್ರ ಟಾರ್ಗೆಟ್ ಗಿಂತ ಹೆಚ್ಚು ಎಮಿಷನ್ ಮಾಡಿದ್ದಾರೆ ಅಲ್ವಾ. ಸೊ ಅಂದ್ರೆ ಏನರ್ಥ, ಕಾರ್ಬನ್ ಡೈಆಕ್ಸೈಡ್ ನ 2 ಟನ್ನ ಅಲ್ಲ, 5 ಟನ್ನ ಅಲ್ಲ, ಕಾರ್ಬನ್ ಡೈಆಕ್ಸೈಡ್ 1 ಟನ್ ಅಥವಾ ಇತರೆ ಹಸಿರು ಹನಿಗಳ ಸಮಾನ ಪರಿಮಾಣ. ಅಂದ್ರೆ 1 ಕಾರ್ಬನ್ ಕ್ರೆಡಿಟ್ ಅಂದ್ರೆ, ಇಲ್ಲಿ ಕೇಳಿರೋದಾದ್ರೆ 1 ಕಾರ್ಬನ್ ಕ್ರೆಡಿಟ್ ಅಂದ್ರೆ 1 ಟನ್ ಆಫ್ ದ ಕಾರ್ಬನ್ ಡೈಆಕ್ಸೈಡ್ ಗೆ ಸಮ. ಆತರ ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಟಾರ್ಗೆಟ್ ಇರುತ್ತೆ 1 ಟನ್ ಮಾತ್ರ ಈ ವರ್ಷ ಮಾಡಬೇಕು ಅಂತ ಇರುತ್ತೆ, ಲಾಸ್ಟ್ ವರ್ಷಕ್ಕೆ ಕಂಪೇರ್ ಮಾಡಿ. ಆದ್ರೆ ನೀವು 1 ಟನ್ ಗಿಂತ ಕಮ್ಮಿ ಮಾಡಿರ್ತೀರಾ. ಸೊ ಆಗ ನಿಮಗೆ ಎಷ್ಟು ಟನ್ ಕಮ್ಮಿ ಮಾಡಿರ್ತೀರಾ, 1 ಟನ್ ಕಮ್ಮಿ ಅಂದ್ರೆ 100 ಟನ್ ಇರುತ್ತೆ ಅಂತ ಇಟ್ಕೊಳ್ಳಿ, ನೀವು ಅದ್ರಲ್ಲಿ ಎಷ್ಟು ಟನ್ ಕಮ್ಮಿ ಮಾಡಿರ್ತೀರಾ, 1 ಟನ್ ಮಾಡಿರ್ತೀರಾ, 2 ಟನ್ ಮಾಡಿರ್ತೀರಾ, 10 ಟನ್ ಮಾಡಿದ್ರೆ 10 ಕಾರ್ಬನ್ ಕ್ರೆಡಿಟ್ ಸಿಕ್ಕುತ್ತೆ ನಿಮಗೆ. ಅಥವಾ ನೀವು ಅದಕ್ಕೆ 100 ಟನ್ಗಿಂತ ಜಾಸ್ತಿ ಮಾಡಿದ್ರೆ ಏನ್ ಟಾರ್ಗೆಟ್ ಇರುತ್ತೆ, ಆಗ ನಿಮ್ಗೆ ಏನಾಯ್ತು, ಕಾರ್ಬನ್ ಕ್ರೆಡಿಟ್ ಇಲ್ಲ, ನೀವು ಯಾರು ಕಮ್ಮಿ ಮಾಡ್ತಾರೆ ಅವ್ರ ದುಡ್ಡು ಕೊಟ್ಟು ಪರ್ಚೇಸ್ ಮಾಡಬೇಕು ಅದರದ್ದು. ಓಕೆ, ಸೊ ದಿಸ್ ಇಸ್ ಕಾರ್ಬನ್ ಕ್ರೆಡಿಟ್. 1 ಟನ್ ಆಫ್ ಕಾರ್ಬನ್ ಡೈಆಕ್ಸೈಡ್ 1 ಕಾರ್ಬನ್ ಕ್ರೆಡಿಟ್ ಅಂತ ಕರಿತೀವಿ. ನೆಕ್ಸ್ಟ್ ಬರ್ತೇನೆ. ತಂತ್ರ ಕೌಶಲ್ಯ ಸಂಶೋಧನೆ ಮತ್ತು ತಂತ್ರಜ್ಞಾನ ಪ್ರಾತ್ಯಕ್ಷಿತೆ ಮುಖಾಂತರ ಹವಾಮಾನ ಬದಲಾವಣೆ ಮತ್ತು ಹವಾಮಾನ ಭೇದ್ಯತೆಗೆ ಭಾರತೀಯ ಕೃಷಿಯ ಸ್ಥಿತಿಸ್ಥಾಪಕತ್ವವನ್ನು ಹೆಚ್ಚಿಸುವ ಗುರಿಯನ್ನಿಟ್ಟುಕೊಂಡಿರುವ ಯೋಜನೆ ಇದಾಗಿದೆ. ಇಂಡಿಯನ್ ಅಗ್ರಿಕಲ್ಚರ್ ಕ್ಲೈಮೇಟ್ ಅಂಡ್ ಮತ್ತೆ ಕ್ಲೈಮೇಟ್ ವಲ್ನರಬಿಲಿಟಿ ಸ್ಟ್ರಾಟಜಿಕ್ ರಿಸರ್ಚ್ ಅಂಡ್ ಡೆಮಾನ್ಸ್ಟ್ರೇಷನ್ ಒಂದು ಸಂಸ್ಥೆ ಇದೆ. ಆ ಸಂಸ್ಥೆ ಯಾವುದು ಅಂತ, ನ್ಯಾಷನಲ್ ಇನ್ನೋವೇಷನ್ ಆನ್ ಕ್ಲೈಮೇಟ್ ರೆಸಿಲಿಯಂಟ್ ಅಗ್ರಿಕಲ್ಚರ್ ಅಂತ ಕರಿತೀವಿ. ಆಪ್ಷನ್ 2. ಓಕೆ, ಇನ್ನೋವೇಷನ್ ಆನ್ ಕ್ಲೈಮೇಟ್, ಓಕೆ, ಇನ್ನೋವೇಷನ್ ಇನ್ ಅಥವಾ ಆನ್ ಕ್ಲೈಮೇಟ್ ರೆಸಿಲಿಯಂಟ್ ಅಗ್ರಿಕಲ್ಚರ್. ಇದು ವಾಸ್ ಇನಿಷಿಯೇಟೆಡ್ ಇನ್ ಫೆಬ್ರವರಿ 2011. ಓಕೆ, ನೆಕ್ಸ್ಟ್ ಬರ್ತೀನಿ. ಭಾರತ ಸರ್ಕಾರವು ಹಲವಾರು ಮಧ್ಯಸ್ಥಗಾರರು ವಿವಿಧ ವಲಯಗಳಲ್ಲಿ ಸ್ವೇಚ್ಛಾಪೂರ್ವ ಪರಿಸರ ಸಂಬಂಧಿ ಕಾರ್ಯಗಳನ್ನು ಮಾಡುವಂತೆ ಪ್ರೋತ್ಸಾಹಿಸಲು ವಿನ್ಯಾಸಗೊಳಿಸಿದ ನಾವೀನ್ಯತಾ ಮಾರುಕಟ್ಟೆ ಆಧಾರಿತ ವ್ಯವಸ್ಥೆ ಇದಾಗಿದೆ. ನೋಡಿ, ಈಗ ನೀವು ಜನರು ಇರ್ತೀರಾ ಸರ್, ಓಕೆ, ನಿಮ್ಗೆ ಗೊತ್ತಿದೆ, ಎಲ್ಲಾರು ನಾವು ಕಾರ್ಡ್ ಕಡಿದ್ರೆ ಏನ್ ಮಾಡ್ತೇವೆ, ಒಂದು ಯಾವ್ದಾರ ಒಂದು ಫ್ಯಾಕ್ಟ್ರಿ ಮಾಡ್ಬೇಕು, ಕಾರ್ಡ್ ಕಡಿತೀವಿ, ಆಗ ಬೇರೆ ಹೊರಗಡೆ ಒಂದು ಕಾರ್ಡ್ ಬೆಳೆಸ್ಬೇಕು, ಅದಕ್ಕೆ ತಕ್ಕಂತೆ ದುಡ್ಡು ಕೊಡಬೇಕು. ಅದೇ ರೀತಿ ಕಾರ್ಡ್ ಕಡದವರೇ ಮಾಡ್ಬೇಕು ಅಂತಿಲ್ಲ, ಬೇರೆ ಯಾರು ಬೇಕು ಪ್ರೈವೇಟ್ನವರು ಕಾರ್ಡ್ ಅನ್ನು ಬೆಳೆಸ್ಬೋದು, ಇದನ್ನ ಬೆಳೆಸ್ಬೋದು. ಅದಕ್ಕೆ ಒಂದು 5 ವರ್ಷದ ತನಕ ನೋಡ್ತಾರೆ, ಅಥವಾ ಕೆನೋಪಿ ಆ ಒಂದು ಮರಗಳ ಒಂದು ಹೊದಿಕೆ ನೋಡ್ತಾರೆ, ಎಸ್ ಇದೆಯಾ ಆಸ್ ಪರ್ ದ ಇದು, ಸೊ ಓಕೆ ಅವ್ರಿಗೆ ಇಷ್ಟು ಇದು ಒಂದು ಇನ್ಸೆಂಟಿವ್ ರೀತಿ. ಸೊ ಇದನ್ನ ನಾವ್ ಏನಂತ ಕರಿತೀವಿ ಅಂತ ನೋಡಿ, ಸ್ವೇಚ್ಛಾಪೂರ್ವ ಪರಿಸರ ಸಂಬಂಧಿ ಕಾರ್ಯಗಳನ್ನು ಮಾಡುವಂತೆ ಪ್ರೋತ್ಸಾಹಿಸಲು ವಿನ್ಯಾಸಗೊಳಿಸಿದ ನಾವೀನ್ಯತಾ ಮಾರುಕಟ್ಟೆ ಆಧಾರಿತ ವ್ಯವಸ್ಥೆ. ಮಾರುಕಟ್ಟೆ ಆಧಾರಿತ ವ್ಯವಸ್ಥೆ ಅದೇಂತ ಕರಿತೀವಿ, ಕಾರ್ಬನ್ ಕ್ರೆಡಿಟ್ ಕಾರ್ಯಕ್ರಮ ಅಲ್ಲ, ಅದು ಬೇರೆ, ಅದು ಸಪರೇಟ್ ಆಗಿ ಲಾಸ್ಟ್ ಕ್ವಶನ್ ಎಕ್ಸ್ಪ್ಲೇನ್ ಮಾಡಿದೆ. ಗ್ರೀನ್ ಆಫ್ಸೆಟ್ ಪ್ರೋಗ್ರಾಮ್ ಅಲ್ಲ, ಕಾರ್ಬನ್ ಟ್ರೇಡಿಂಗ್ ಅಲ್ಲ, ಹಸಿರು ಕ್ರೆಡಿಟ್ ಕಾರ್ಯಕ್ರಮ, ಗ್ರೀನ್ ಕ್ರೆಡಿಟ್ ಪ್ರೋಗ್ರಾಮ್ ಅಂತ ಕರಿತೀವಿ. ಗ್ರೀನ್ ಕ್ರೆಡಿಟ್ ಪ್ರೋಗ್ರಾಮ್ 2023 ತರ್ತಕ್ಕಂಥದ್ದು ಸ್ನೇಹಿತರೆ. ಇದನ್ನ ಕಾಪ್ 26 ಕಾಪ್ 30 ಅಂದ್ರೆ UAE ಹೋಗಿದ್ರಲ್ಲ, ಅವಾಗ್ಲ ಇದ್ರ ಬಗ್ಗೆ ಮಾತಾಡ್ತಾರೆ ಯಾರು, ನಮ್ಮ ಪ್ರಧಾನಮಂತ್ರಿಗಳು. ಇಲ್ಲೇನು 8 ಕೀ ಟೈಪ್ಸ್ ಅಂದ್ರೆ ನೀವು ಟ್ರೀ ಪ್ಲಾಂಟೇಶನ್ ಆರೋ ಮಾಡಿ, ವಾಟರ್ ಮ್ಯಾನೇಜ್ಮೆಂಟ್ ಆರೋ ಮಾಡಿ, ಗ್ರೀನ್ ಕ್ರೆಡಿಟ್ ಪ್ರೋಗ್ರಾಮ್ ಎಲ್ಲ ಬರುತ್ತೆ.
ನೀವು ವಾಟರ್ಗಳನ್ನ ಮ್ಯಾನೇಜ್ಮೆಂಟ್ ಮಾಡೋದು, ಅದರ ಒಂದು ಪೋಲಾಗಳನ್ನು ತಡಿತಕ್ಕಂಥದ್ದಾಗಿರೋದು, ಸಸ್ಟೈನಬಲ್ ಅಗ್ರಿಕಲ್ಚರ್ ಮಾಡೋದಾಗಿರೋದು, ವೇಸ್ಟ್ ಮ್ಯಾನೇಜ್ಮೆಂಟ್, ಪೊಲ್ಯೂಷನ್ಗೆ ಸಂಬಂಧಪಟ್ಟಂತೆ, ಏರ್ ಪೊಲ್ಯೂಷನ್ ರಿಡಕ್ಷನ್, ಮ್ಯಾಂಗ್ರೋವ್ ಕನ್ಸರ್ವೇಷನ್, ಇದೆಲ್ಲ ಇದರ ಕೀ ಟೈಪ್ ಏರಿಯಾಸ್. ನೀವು ಪ್ಲಾಂಟ್ನೆ ಸಪರೇಟ್ ಬೆಳಿಬಹುದು, ವಾಣಿಜ್ಯ ಬೆಳೆಯಾಗಿ ಬೆಳೆದಿರಬಹುದು, ಅದನ್ನ ಕಟಾವಾಗಷ್ಟು ಇನ್ನೊಂದು ಬೆಳೆದಿರಬಹುದು. ಓಕೆ, ಇಟ್ ಡಿಪೆಂಡ್ಸ್ ಇದು. ಸೊ ಇದನ್ನ ನಾವು ಇದನ್ನ ಇನ್ನೂ ಡೀಟೇಲ್ ಆಗಿ ಹೇಳಬೇಕು ಅಂದ್ರೆ ನೋಡಿ, ಇದು ಯಾವ ಅಡಿಯಲ್ಲಿ ಬರುತ್ತೆ, ಅದನ್ನ ಹೆಂಗ್ ಮಾಡ್ತಾರೆ, ಗ್ರೀನ್ ಕ್ರೆಡಿಟ್ ಹೆಂಗ್ ಕೊಡ್ತಾರೆ, ತುಂಬಾ ಡೀಟೇಲ್ ಬೇಕಾಗಿಲ್ಲ ನಮಗೆ. ಗ್ರೂಪ್ ಸಿ, PSI, ಓಕೆ, ಇದು ತುಂಬಾ ಡೀಟೇಲ್ ಯಾವಾಗ ಬೇಕಾಗುತ್ತೆ ಇದು ಅಂತಂದ್ರೆ, ಅಂದ್ರೆ ಇದು ಹೆಂಗ್ ನಡೆಯುತ್ತೆ, ಹೆಂಗೆ ಅದನ್ನ ಇನ್ಸೆಂಟಿಸೈಸ್ ಮಾಡ್ತಾರೆ, ಯಾವ ಬೇಸಿಸ್ ಮೇಲೆ 5 ವರ್ಷದಲ್ಲಿ ಆ ಕೆನೋಪಿ ನೋಡ್ತಾರೆ, 40% ಆಫ್ ದ ಟ್ರೀ ಕೆನೋಪಿ ಇರಬೇಕಲ್ಲಿ. ಸೊ ಇದೆಲ್ಲ ಡೀಟೇಲ್ ಇನ್ನೂ ಇದೆ. ಇದನ್ನ ನೋಡ್ಬೇಕು ಅಂತಂದ್ರೆ ಇದೆಲ್ಲ ಬೇಕು. ಯಾವಾಗ ಬೇಕು? IAS ಗೆ, KS, ಅದು ಮೇನ್ಸ್ ಬೇಕಾಗತ್ತೆ. ಮೇನ್ಸ್ ಅಲ್ಲಿ ಇವೆಲ್ಲ ಬರೀಬೇಕಾಗತ್ತೆ. ಓಕೆ, ತುಂಬಾ ಬೇಕಾಗಿಲ್ಲ, ಇಷ್ಟು ಸಾಕು. ಓಕೆ, ಸಾಕು ಫಾರ್ ಗ್ರೂಪ್ ಸಿ. ನಾವೇನ್ ಮಾಡ್ತಾ ಇದೀವಿ ಈ ಸೀರೀಸು ಫಾರ್ ಗ್ರೂಪ್ ಬಿ, ಗ್ರೂಪ್ ಸಿ, ಒಂದು ನಾರ್ಮಲ್ ಎಕ್ಸಾಮ್ಸ್ ಗಳಿಗೆ ಸಾಕಿದೆ. ನೆಕ್ಸ್ಟ್, ರಾಷ್ಟ್ರೀಯ ಹಸಿರು ನ್ಯಾಯಾಧೀಕರಣ 4 ಪ್ರಾದೇಶಿಕ ಕಚೇರಿಗಳು ಎಲ್ಲಿದೆ ಸರ್? ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಅಂತ ಏನ್ ಕರಿತೀವಿ ಅಲ್ವಾ. ಹಸಿರು ಅಂದ್ರೆ ಈ ಒಂದು ಹಸಿರು ಸಂಬಂಧಪಟ್ಟಂತೆ, ಎನ್ವೈರನ್ಮೆಂಟ್ ಸಂಬಂಧಪಟ್ಟಂತೆ ನಾವು ಡೈರೆಕ್ಟ್ ಕೋರ್ಟ್ಗೆ ಹೋಗಿಲ್ಲ, ಫಸ್ಟ್ ಇಲ್ಲಿಗೆ ಹೋಗ್ಬೇಕು, ಇಲ್ಲಿಂದ ಮೇಲ್ಮನವಿಗೆ ಬೇಕಾದ್ರೆ ಹೋಗ್ಬೋದು. ಸೊ ಇದೆಲ್ಲೆಲ್ಲಿದೆ? ಭೋಪಾಲ್, ಕೋಲ್ಕತ್ತಾ, ಚೆನ್ನೈ ಮತ್ತೆ ಪುಣೆ. ಭೋಪಾಲ್, ಕೋಲ್ಕತ್ತಾ, ಚೆನ್ನೈ ಮತ್ತೆ ಪುಣೆ. ಇದರ ಹೆಡ್ ಆಫೀಸ್ ಯಾವುದು ಹೇಳ್ತೀರಾ? ಒಟ್ಟು 5 ಇದೆ. ನ್ಯೂ ಡೆಲ್ಲಿ, ಪ್ರಿನ್ಸಿಪಲ್ ಬೆಂಚ್, ನಾರ್ತ್ ಝೋನ್ ಅಂತ ಕರಿತೀವಿ, ಸೆಂಟ್ರಲ್ ಝೋನ್ ಭೋಪಾಲ್, ವೆಸ್ಟ್ ಝೋನ್ ಪುಣೆ, ಈಸ್ಟ್ ಝೋನ್ ಕೋಲ್ಕತ್ತಾ, ಚೆನ್ನೈ ಸೌತ್ ಝೋನ್. 2010 ಎಸ್ಟಾಬ್ಲಿಷ್ ಮಾಡ್ತೀವಿ ಇದನ್ನ, ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಅಂತ. ಓಕೆ, ನೋಡಿ ಒಟ್ಟು 5 ಇದೆ. ಅದು 4 ಪ್ರಾದೇಶಿಕ ಕಚೇರಿಗಳು ನ್ಯೂ ಡೆಲ್ಲಿನ ನಾವು ಪ್ರಿನ್ಸಿಪಲ್ ಬೆಂಚ್ ಅಂತ ಕರಿತೀವಿ. ಭೋಪಾಲ್, ಪುಣೆ, ಕೋಲ್ಕತ್ತಾ, ಚೆನ್ನೈ. ಓಕೆ, ಅರ್ಥ ಆಗಿದೆಯಲ್ಲ? ಫೈನ್ ಸರ್. ನೆಕ್ಸ್ಟ್, ಓಝೋನ್ ಪದರದ ಸಂರಕ್ಷಣೆಗೆ ಸಂಬಂಧಿಸಿದಂತೆ ವಿಯೆನ್ನಾ ಒಪ್ಪಂದ ಯಾವ ವರ್ಷದಲ್ಲಿ ಅಳವಡಿಸಿಕೊಳ್ಳಾಯಿತು? ಓಝೋನ್ ಪದರ, ವಿಯೆನ್ನಾ ಮಾಂಟ್ರಿಯಲ್ ಪ್ರೋಟೋಕಾಲ್ ಇಸ್ ಆಲ್ಸೋ ಪಾರ್ಟ್ ಆಫ್ ಓಝೋನ್. ಯಾವಾಗ? 1944 ಅಲ್ಲ, 1985? ಎಸ್, 1985. ಓಕೆ, 1985 ಅಳವಡಿಸಿಕೊಳ್ಳಲಾಯಿತು. 1988 ಜಾರಿಗೆ ಬರುತ್ತೆ. ಅಡಾಪ್ಟೆಡ್ ಅಂಡ್ ಕೇಮ್ ಇನ್ ಟು ಫೋರ್ಸ್. ಇಲ್ಲಿ ನಮ್ಗೆ ಕೇಳಿರೋದು ಯಾವ್ದು ಸರ್? ಅಡಾಪ್ಟೆಡ್ ಅಂತ ಕೇಳಿದ್ದಾರೆ. ನೋಡಿ, ಇವೆಲ್ಲ ನಾವು ಮಾಡಿದ್ವಿ. ಇದೆಲ್ಲ ಎಲ್ಲಿದೆ? ನಮ್ಮ ಎನ್ವೈರನ್ಮೆಂಟ್ ಅಲ್ಲ, ನಿಮ್ಗೆ ಆಲ್ರೆಡಿ ತೋರಿಸಿದ ಲಿಂಕ್ ಕೊಟ್ಟಿರ್ತೇನೆ, ನೋಡ್ಕೊಳ್ಳಿ ಅದನ್ನ ಒಂದ್ಸಲ. ನೆಕ್ಸ್ಟ್, ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಹವಾಮಾನ ಬದಲಾವಣೆಯು ಮೂಲತಃ ಗ್ರೀನ್ ಹೌಸ್ ಗ್ಯಾಸ್ಗಳ ತಲಾವಾರ್ಷಿಕ ಹೊರಸೂಸುವಿಕೆಯನ್ನು ಹೆಚ್ಚಿಸುತ್ತದೆ. ಹೌದಾ? ಕ್ಲೈಮೇಟ್ ಚೇಂಜ್ ಪ್ರೈಮರ್ಲಿ ಹೈ ಟು ದ ಪರ್ ಕ್ಯಾಪಿಟಲ್ ಆನ್ಯುಯಲ್ ಎಮಿಷನ್ಸ್ ಆಫ್ ದ ಗ್ರೀನ್ ಹೌಸ್ ಗ್ಯಾಸಸ್. ಪ್ರೈಮರಿಲಿ ಹೈ ಯಾವಾಗ? ಪರ್ ಕ್ಯಾಪಿಟಲ್ ಆನ್ಯುಯಲ್ ಎಮಿಷನ್ಸ್ ಆಫ್ ಗ್ರೀನ್ ಹೌಸ್ ಗ್ಯಾಸಸ್ ಅಂತ. ಇದು ನೋಡಿ, ಇದು ಡೆವಲಪ್ಡ್ ಕಂಟ್ರಿ ನಾವು ಯೂಶಲಿ ಮಾಡ್ತೀವಿ, ಡೆವಲಪ್ಡ್ ಮೆಜರ್ಮೆಂಟ್ ಅಲ್ಲಿ ಮಾಡ್ತೀವಿ. ಓಕೆ, ದಿಸ್ ಇಸ್ ರಾಂಗ್ ಆನ್ಸರ್. ಇದು ಭಾರತ ಹವಾಮಾನ ಬದಲಾವಣೆ ಅತ್ಯಂತ ದುರ್ಬಲ ಪ್ರದೇಶಗಳ ಒಂದಾಗಿದೆ. ಹೌದು, ದಟ್ ಇಸ್ ಕರೆಕ್ಟ್. ಹವಾಮಾನ, ಎಸ್, ಇಟ್ ಇಸ್ ದ ಮೋಸ್ಟ್ ವಲ್ನರಬಲ್ ಟು ದ ಕ್ಲೈಮೇಟ್ ಚೇಂಜ್. ಭಾರತದಲ್ಲಿ ಜೌಗು ಭೂಮಿಗಳಿಂದ 75 ರಾಮ್ಸರ್ ತಾಣಗಳಿಗೆ. ನೋಡಿ, ಇದು ಚೇಂಜ್ ಆಗ್ತಾ ಇರುತ್ತೆ. ಇವಾಗ ಅಟ್ ಪ್ರೆಸೆಂಟ್ ನಾನೇನು ವಿಡಿಯೋ ಮಾಡ್ತಾ ಇದ್ದೀವಿ, ಆ ಟೈಮಲ್ಲಿ ಎಷ್ಟಿದೆ? 91 ಇದೆ ರಾಮ್ಸರ್ ಸೈಟ್ಸ್ಗಳು. ಈಗ 75 ಇಲ್ಲ. ಈ ತರ ಕ್ವಶನ್ಸ್ ಬಂದಾಗ 75 ಇರಬಹುದು, ಅಥವಾ ಮುಂದೆ ನಿಮಗೆ ಇದು 91 ಕೂಡ ಚೇಂಜ್ ಆಗ್ಬೋದು. ಈಗ ಅಟ್ ಪ್ರೆಸೆಂಟ್ ಏನ್ ನಾವು ಮಾಡ್ತಾ ಇರ್ತೀವಿ, ಈ ಕ್ವಶನ್ ನಾನು ಹೇಳ್ತೀನಿ, ಅವಾಗ ದಿಸ್ ಇಸ್ ರಾಂಗ್. ಆಪ್ಷನ್ 2 ಮಾತ್ರ, ಓನ್ಲಿ ಒನ್ ಇಸ್ ರೈಟ್ ಆನ್ಸರ್. ಒಂದು ಆಪ್ಷನ್ ಮಾತ್ರ ಕರೆಕ್ಟ್. ಯಾವುದು? ಆಪ್ಷನ್ 2. ದಿಸ್ ಇಸ್ ರಾಂಗ್. ಯಾವ್ದು 91? ಯಾವ್ದು? ಈಗ ಅಟ್ ರೀಸೆಂಟ್ ನಲ್ಲಿ ಕೊಟ್ಟಿದ್ದೀನಿ 91, ಅಂದ್ರೆ 83ರಿಂದ 91 ರಾಮ್ಸರ್ ಸೈಟ್ಸ್ಗಳು ಯಾವ್ದಿದೆ ಅಂತ ನೋಡ್ಕೊಳ್ಳಿ. ಈ ಲಿಸ್ಟ್ ನ ವೆರಿ ಇಂಪಾರ್ಟೆಂಟ್. ಇಟ್ ಈಸ್ ಅಕಾರ್ಡಿಂಗ್ ಟು ಜೂನ್ 2025. ಓಕೆ, ಲಿಸ್ಟ್ ಇದಿರೋದು. ನೀವು ಇದನ್ನ ವೇರಿ ಮಾಡ್ಕೋಬಹುದು. ಅಂದ್ರೆ ನೀವು ಇದೇ ಕ್ವಶನ್ ನೀವು ಯಾವಾಗಲೂ ನೋಡ್ತಾ ಇರ್ತೀರಾ ಅಂತ ಇಟ್ಕೊಂಡು 1 ವರ್ಷ ಬಿಟ್ಟು, 1 ವರ್ಷ ಬಿಟ್ಟು, ಅವಾಗ ನೀವು ಅಪ್ಡೇಟ್ ಆಗಿರ್ಬೇಕು, ಅವಾಗ ನೀವು ನೋಡ್ಕೋಬೇಕು. ಓಕೆ, ಅಂಡ್ ಆಲ್ಸೋ ಕರ್ನಾಟಕ ಆಸ್ ಪರ್ ಜೂನ್ 2025 ತನಕ ಕರ್ನಾಟಕ ಒಟ್ಟು ಎಷ್ಟಿದೆ? 4 ರಾಮ್ಸರ್ ಸೈಟ್. ಒಂದು ರಂಗನತಿಟ್ಟು, ಮತ್ತೆ ಮಾಗಡಿ ಕೆರೆ ಕನ್ಸರ್ವೇಷನ್, ಮತ್ತೆ ಅಂಕಸಮುದ್ರ, ಆಮೇಲೆ ಇನ್ನೊಂದು ಅಘನಾಶಿನಿ ಎಸ್ಚುರಿ. ಈ 4 ಕರ್ನಾಟಕದಲ್ಲಿ ಅಟ್ ಪ್ರೆಸೆಂಟ್ ಈ ಒಂದು ಡೇಟ್ ಪ್ರಕಾರ ಇರೋದು. ಇದು ಅಪ್ಡೇಟ್ ಆಗಿರೋ ಮುಂದೆ ಅದನ್ನು ನೀವು ಮುಂದೆ ಅಪ್ಡೇಟ್ ಮಾಡ್ಕೋಬೇಕು. ಓಕೆ, ಒಂದಷ್ಟು ಪ್ರಮುಖವಾಗಿ ತಿಳಿಸಿದ ಸ್ನೇಹಿತರೆ. ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಇಲ್ಲೂ ಕೂಡ ಡೀಟೇಲ್ ಕೊಟ್ಟು ನೀವು ಓದ್ಕೋಬಹುದು, ವೈ ದಿಸ್ ಸ್ಟೇಟ್ಮೆಂಟ್ ಇಸ್ ಇನ್ಕರೆಕ್ಟ್ ಅಂತ ಹೇಳಿ. ಓಕೆ, ಇದೇ ರೀತಿ ನಾನು ಪ್ಲೇಲಿಸ್ಟ್ ಲಿಂಕ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ, ಚೆಕ್ಔಟ್ ಮಾಡ್ಕೊಳ್ಳಿ. ಅಲ್ಲಿಂದ ಕೂಡ ತಾವು ಪ್ರೀವಿಯಸ್ ಮಾಡಿರ್ತಕ್ಕಂಥ ವಿಡಿಯೋಗಳನ್ನ ನೋಡ್ಕೋಬಹುದು. ಓಕೆ, ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ಕೊಳ್ಳಿ. ಅಲ್ಲಿ ನಾನು ಏನೇನು ಈಗ ಲಿಂಕ್ಸ್ಗಳು ಹೇಳಿದ ವಿಡಿಯೋಸ್ಗಳು ಅದೆಲ್ಲ ಕೂಡ ಅಲ್ಲಿ ಶೇರ್ ಮಾಡ್ತೀವಿ. ಅಲ್ಲಿಂದ ಕೂಡ ತಾವು ನೋಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋ ಪುನಃ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ. ಎನಿ ಡೌಟ್ಸ್ ಬಿಫೋರ್ ಎಂಡಿಂಗ್ ಸೆಷನ್ ಪ್ಲೀಸ್ ಕಮೆಂಟ್ ಮಾಡಿ ಕಮೆಂಟ್ ಸೆಕ್ಷನ್ ಅಲ್ಲಿ.